फोन। हेलो, हाँ ठीक हूँ, आप कैसा है? No, I wanted to call you. Yesterday I had no time. I was in a meeting. What to do? Pass or fail? Fail, sir. ಗೆದ್ದೋನು ಸೋತ, ಸೋತೋನು ಸತ್ತ. ಸೋಲು ನಾನು ಸಾಯೋವರೆಗೂ ನನ್ನ ಹತ್ರ ಸುಳಿಲೇಬಾರ್ದು. ನಾಟ್ ಲೈಕ್ ದಟ್. ಇದ್ದೋಳು ಒಬ್ಳು ಮಗಳು, ಮದುವೆ ಮಾಡ್ಕೊಟ್ಮೇಲೆ ಇನ್ನೆಂತ ಪ್ರಾಬ್ಲಮ್? ನೋ ಟೆನ್ಷನ್, ಖಂಡಿತ ಭೇಟಿ ಮಾಡೋಣ. ಓಕೆ, ಒಂದ್ ನಿಮಿಷ. ಹಲೋ ಅಂಕಲ್, ಹಾಯ್, ಹೇಗಿದ್ದೀರಾ? ಐ ಆಮ್ ಫೈನ್. ಐ ವಿಲ್ ಕಾಲ್ ಯು ಲೇಟರ್. ಐ ಆಮ್ ಸಾರಿ ಅಂಕಲ್, ನಿಮ್ ಮಗಳ ಮದುವೆಗೆ ಬರಕ್ಕಾಗ್ಲಿಲ್ಲ. ಕಮ್ ಆನ್ ಮಹೇಶ್, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ? ಅದು ಹಾಗಲ್ಲ ಅಂಕಲ್, 10 ವರ್ಷದಿಂದ ನೀವು ನಮ್ಮಪ್ಪ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರಿ. ನಮ್ಮಪ್ಪ ಆಟ ಕಲ್ ತೀರ್ಕೊಂಡ್ಮೇಲೆ ನನ್ನನ್ನ ಪಾರ್ಟ್ನರ್ ಆಗಿ ತಗೊಂಡ್ರಿ. ಈಗಿದ್ಮೇಲೆ ನಿಮ್ ಮಗಳ ಮದುವೆಗೆ ಬರ್ಲಿಲ್ಲ ಅಂದ್ರೆ ಬೇಜಾರಾಗಲ್ವಾ ಅಂಕಲ್? ಡೋಂಟ್ ಫೀಲ್ ಬ್ಯಾಡ್ ಮಹೇಶ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಕೆಲವು ಟೈಮಲ್ಲಿ ಪರ್ಸನಲ್ ಲೈಫ್ಗಿಂತ ಪ್ರೊಫೆಷನಲ್ ಲೈಫೇ ಮುಖ್ಯ ಆಗುತ್ತೆ. ಅಷ್ಟಕ್ಕೂ ನಾನ್ ತಾನೇ ಬಿಸ್ನೆಸ್ಗೆ ಅಂತ ನಿನ್ನ ಹೊರಗಡೆ ಕಳಿಸಿದ್ದು. ನೀನೇನ್ ಬೇಕು ಅಂತ ಮಾಡ್ತೀಯಾ? ಬರೋ ಫ್ಲೈಟ್ ಮಿಸ್ ಆಗಿದ್ದಕ್ಕೆ 2 ದಿವಸ ತಡವಾಗಿ ಬಂದೆ. ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯಾ? ಸದ್ಯ ನನ್ನ ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಎಲ್ಲಿ ನಿಮ್ ಮಗಳ ಮದುವೆಗೆ ಬರ್ಲಿಲ್ಲ ಅಂತ ಬಾಯಿ ಬಂದಂಗ್ ಬೈತಿರೋ ಅಂತ ಭಯ ಆಗಿತ್ತು. ನವ ದಂಪತಿಗಳನ್ನ ಈಗ್ಲಾದ್ರೂ ನೋಡೋಣ. ಸಾರಿ ಮಹೇಶ್, ಯು ಆರ್ ಟೂ ಲೇಟ್. ಅವ್ರು ನೆನ್ನೆನೆ ಹನಿಮೂನ್ಗೆ ಹೋದ್ರು. ಹನಿಮೂನ್ಗ? ಎಲ್ಲಿಗೆ ಹೋದ್ರು ಅಂಕಲ್? ಸಿಂಗಪುರ್ಗೆ. ಎಷ್ಟು ಚೆನ್ನಾಗಿದೆಯಲ್ಲ. ಏನು ಏನ್ ಹಾಗೆ ನೋಡ್ತಾ ಇದೀಯಾ? ನಿನ್ ಸೌಂದರ್ಯನ. ನನ್ನ ಕಣ್ಣಿಗೆ ಇವತ್ತು ನೀನು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯಾ. ನನ್ನೇನ್ ಹೊಸದಾಗಿ ನೋಡ್ತಾ ಇದೀಯಾ? ಅದಕ್ಕೆ ನಿನ್ನ ಪ್ರೀತಿಯಿಂದ ಹತ್ರ ಬಂದ್ರೆ ದೂರ ತಳ್ತೀಯಾ? ಯಾಕೋ ಇಷ್ಟೊಂದು ಆತರ? ನಿನ್ನ ನೋಡ್ತಾ ಇದ್ರೆ ನನ್ಗೆ ಹಾಗೆ ಅನ್ಸುತ್ತೆ. ಪ್ಲೀಸ್ ಇಲ್ಲ ಅನ್ಬೇಡ. ಇನ್ಮೇಲೆ ಎಲ್ಲ ನಿಂದೆ. ಏನ್ ಇನ್ಮೇಲೆ ಅಂದ್ರೆ ಪ್ಲೀಸ್ ಯಾಕೆ ಹೇಳ್ತಾ ಇದೀಯಾ? ಸರಿ ಆಯ್ತು, ಫಸ್ಟ್ ಊರೆಲ್ಲ ಸುತ್ತಾಡ್ಕೊಂಡ್ ಬರೋಣ. ಓಕೆ? ನೋನ ಊರೆಲ್ಲ ಸುತ್ತಾಡೋದು ಆಮೇಲೆ. ಜೊತೆ ನಿನ್ ಸೌಂದರ್ಯ ನಾನ್ ನೋಡ್ತಾ ನೋಡ್ತಾ ನನಗೆ ಎಲ್ಲಿ ಹೋಗ್ಬೇಕು? ನಾನ್ ಫಸ್ಟ್ ಹೋಗಿ ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ. ಫ್ರೆಶ್ ಅಲ್ಲ, ಆಮೇಲೆ. ಅದಕ್ಕಿಂತ ಮೊದಲು ನನಗೆ ಎಂಬ ಸ್ವಾತಿ ಮುತ್ತು ನಾನು ನೀನೇನಾ, ಈ ಸ್ವರ್ಗಲೋಕದಲ್ಲಿ ನಮ್ಮ ಸವಿಗಾನ. ಪ್ರೀತಿ ಎಂಬ ಸ್ವಾತಿ ಮುತ್ತು ನಾನು ನೀನೇನಾ, ಈ ಸ್ವರ್ಗಲೋಕದಲ್ಲಿ ನಮ್ಮ ಸವಿಗಾನ. ಪ್ರೀತಿ ಹೇಗಾಯ್ತು ಅರಿಯೇ
ಯಾಕಂತ ಕೇಳೋದ್ ಸರಿಯೇ ಪ್ರೀತಿ ಹೇಗಾಯ್ತು ಅರಿಯೇ ಯಾಕಂತ ಕೇಳೋದ್ ಸರಿಯೇ ಕಣ್ಣುಗಳು ಕಲಿತಾಗ ಮನಸ್ಸೆರಡು ಬೆರೆತಾಗ ಪ್ರೀತಿ ಹೂವು ಎದೆಯಲ್ಲಿ ಉದಯಿಸಿತು ಪ್ರೀತಿ ಎಂಬ ಸ್ವಾತಿ ಮುತ್ತು ನಾನು ನೀನೇನಾ ಈ ಸ್ವರ್ಗಲೋಕದಲ್ಲಿ ನಮ್ಮ ಸವಿಗಾನ ತಾವಿಲ್ಲ ನಮ್ಮ ಪ್ರೀತಿಗೆ ಎಂದು ಸಾವಿಲ್ಲ ಏಳೇಳು ಜನುಮಕ್ಕೂ ನೀನೆ ನನ್ನ ಜೀವ ನೀನು ಸನಿಹವಾದಂದೆ ಮರೆತಿ ನನ್ನ ನೋವ ಹೇ ಚೆಲುವೆ ಮೂರು ಹೊತ್ತು ಹೀಗೆ ಪ್ರೀತಿಸುವ ವಾ ವಾ ಪ್ರೀತಿ ಎಂಬ ಸ್ವಾತಿ ಮುತ್ತು ನಾನು ನೀನೇನಾ ಈ ಸ್ವರ್ಗಲೋಕದಲ್ಲಿ ನಮ್ಮ ಸವಿಗಾನ ನಾನೆಂದು ನಿಂಗೆ ಇಷ್ಟವಾದೆನು ನಿನ್ನ ನೋಡಿ ನಾನು ನನ್ನೇ ಮರೆತು ಹೋದೆನು ನೀ ಕಂಡ ದಿನವೇ ನಮ್ಗೆ ಮನಸ್ಸಾಯ್ತು ಪ್ರೀತಿಸುವ ಸುಖವಂದೇ ಅರಿವಾಯ್ತು ಆ ದೇವರಾಣೆ ನೀನು ಬಲು ಜಾಣೆ ಜಾಣರಲ್ಲಿ ಜಾಣ ನೀನೆ ನನ್ನ ಜಾಣ ಹೋ ಗೆಳತಿ ಓ ಗೆಳೆಯ ಹೋ ಗೆಳತಿ ಓ ಗೆಳೆಯ ನಾವು ಎಂದು ಬೇರೆ ಆಗಿವು ಪ್ರೀತಿ ಎಂಬ ಸ್ವಾತಿ ಮುತ್ತು ನಾನು ನೀನೇನಾ ಈ ಸ್ವರ್ಗಲೋಕದಲ್ಲಿ ನಮ್ಮ ಸವಿಗಾನ ಪ್ರೀತಿ ಎಂಬ ಸ್ವಾತಿ ಮುತ್ತು ನಾನು ನೀನೇನಾ ಈ ಸ್ವರ್ಗಲೋಕದಲ್ಲಿ ನಮ್ಮ ಸವಿಗಾನ ಪ್ರೀತಿ ಹೇಗಾಯ್ತು ಅರಿಯೇ ಯಾಕಂತ ಕೇಳೋದ್ ಸರಿಯೇ ಪ್ರೀತಿ ಹೇಗಾಯ್ತು ಅರಿಯೇ ಯಾಕಂತ ಕೇಳೋದ್ ಸರಿಯೇ ಕಣ್ಣುಗಳು ಕಲಿತಾಗ ಮನಸ್ಸೆರಡು ಬೆರೆತಾಗ ಪ್ರೀತಿ ಹೂವು ಎದೆಯಲ್ಲಿ ಉದಯಿಸಿತು ಇದೇನೆ ಇವತ್ತಿಷ್ಟು ಚೆನ್ನಾಗಿ ಮಾಡಿದ್ಯಾ ಇಷ್ಟು ದಿವಸ ಕೆಟ್ಟದಾಗ ಮಾಡ್ತಿದ್ನಾ ಅದನ್ನ ನಾ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ಸಾಕು ಬಾಯಿ ಮುಚ್ಕೊಂಡ್ ತಿನ್ರಿ ಬಾಯಿ ಮುಚ್ಕೊಂಡು ಹೇಗೆ ತಿನ್ನಕ್ಕಾಗತ್ತೆ ನಿಮ್ಗೆ ಮೂರತ್ತು ತಮಾಷೆನೆ ಹೇಳು ಮಗಳೇ ಹೇಗಿದೀಯಾ ಅಲ್ಲೇನು ತೊಂದ್ರೆ ಇಲ್ಲ ತಾನೇ ನಾನ್ ಮಾತಾಡ್ತೀನಿ ಕೊಡ್ರಿ ನಾನ್- ಹಾಯ್ ಜ್ಯೋತಿ ಹೇಗಿದ್ಯಾ ನಿನ್ ಗಂಡ ಹೇಗಿದ್ದಾರೆ ಜೋಪಾನ ಇರೋಷ್ಟು ದಿನ ಜಾಲಿ ಆಗಿರಿ ಇಲ್ಲಿ ನಮ್ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಸಣ್ಣ ಪುಟ್ಟದಕ್ಕೆಲ್ಲ ನಿನ್ ಗಂಡನ ಹತ್ರ ಜಗಳ ಮಾಡ್ಕೋಬೇಡ ಟೇಕ್ ಕೇರ್ ಪುಟ್ಟ ಬಾಯ್ ನಾನು ಯಾರು ಯಾವ ಊರು ಆ ಟೀ ಅಂಗಡಿ ಒಂದು ಹಾಫ್ ಟೀ ಕೊಡಪ್ಪ ಹಳದು ಮೊಬೈಲ್ ಬೇರೆ ಬರ್ತದೆ
ಹಲೋ ನಮಸ್ಕಾರ ಸರ್. ಹಾ ನಮಸ್ಕಾರ. ಸರ್ ಬೆಂಗಳೂರು ಸಿಟಿನಲ್ಲಿ ಹಾ ಸೆಂಟ್ರಲ್ ಪ್ಲೇಸ್, ಹಾ ಚೀಪೆಸ್ಟ್ ರೇಟ್, ಚೀಪ್ ಎಸ್ಟೇಟಾ? ಕಾರ್ನರ್ ಸೈಟ್ ಕಾರ್ನರ್ ಸೈಟಾ? ಸಿಗುತ್ತಾ ಸರ್? ಹಾ ಸಿಗುತ್ತೆ. ಮೆಜೆಸ್ಟಿಕಲ್ ಆಗ್ಬೋದಾ? ಅಲ್ಲಿ ಬಸ್ ಸ್ಟ್ಯಾಂಡ್ ಐತಲ್ಲ ಸರ್? ವಿಧಾನಸೌಧದ ಎದುರುಗಡೆ ಅಲ್ಲಿ ಹೈಕೋರ್ಟ್ ಐತಲ್ರಿ? ಅದ್ರ ಪಕ್ಕ ಖಾಲಿ ಸೈಟ್ ಐತಲ್ರಿ? ಅಲ್ಲಿ ಕಬ್ಬನ್ ಪಾರ್ಕ್ ಐತಲ್ರಿ? ಹೋಗಿ ನನ್ನ ಮಗನಿಗೆ ಫೋನ್ ಮಾಡಿದ್ದಾಯ್ತು. ಇಡಯ್ಯ ಫೋನ್. ಡಬ್ಬ ನನ್ನ ಮಕ್ಕಳ ನನ್ನೇ ತಗಡು ಅಂತಾನಲ್ಲ ಅವನು. ನಾನ್ ಯಾರು ಅಂತ ಇನ್ನೂ ಗೊತ್ತಿಲ್ಲ. MLA ಗಳು ಮಿನಿಸ್ಟರ್ಗಳೆಲ್ಲ ಕಿತ್ತಾಡ್ಕೊಂಡು ರೆಸಾರ್ಟ್ ಹೋದಾಗ ವಿಧಾನಸೌಧದ ಒಂದೊಂದು ರೂಮ್ ಬಾಡಿಗೆ ಕೊಟ್ಟು ನನ್ನ ಮಗ ನಾನು ನನ್ನೇ ತಗಡು ಅಂತೀಯ. ಡಬ್ಬ ನನ್ನ ಮಗನೇ. ಥೂ 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 ಥೂ. ಒಳ್ಳೆ ಇನತಿ ಪಾರ್ಟಿನೇ ಸಿಕ್ಕವನ ನಂಗೆ. ಅಣ್ಣ ನಮಸ್ಕಾರ ಕಣ. ನಮಸ್ಕಾರ. ಯಾರು ನೀನು? ಅಣ್ಣ ನಾನು ಕರಿಗೌಡ ಅಂತ ಮಂಡ್ಯದ ಕಡೆ ಕಣ. ಓ ಮಂಡ್ಯದ ಗಂಡು. ಅಣ್ಣ ನೀವು ಬ್ರೋಕರ್ ಅಣ್ಣ? ಬರೀ ಬ್ರೋಕರ್ ಅಲ್ಲ, ರಿಯಲ್ ಎಸ್ಟೇಟ್ ಕಿಂಗ್ ದಾರಾ ಸಿಂಗ್. ಹೌದಣ್ಣ? ಅಣ್ಣ ನಮ್ದೊಂದು 5 ಎಕರೆ ಜಮೀನ್ ಇದೆ ಕಣ, ಮಾಡಿಸ್ಬೇಕಾಗಿತ್ತಲ್ಲ. 5 ಎಕರೆನಾ? ಆಹಾ, ಯಾವನೋ ಟಪಾಸ್ ನನ್ನ ಮಗ ಸಿಕ್ಕಾಕೊಂಡ್ಬಿಟ್ಟವನೆ. 5 ಎಕರೆ ಮಾರಿದ್ರೆ ಕಡಿಮೆ ಅಂದ್ರೆ ಒಂದು 3 ಕೋಟಿ ರೂಪಾಯಿ. ರಾಯಲ್ ಲೈಫ್ ದುಬೈಗೆ ಹೋಗ್ಬಿಟ್ಟು ವಾಕಿಂಗ್ ಸ್ಟ್ರೀಟ್ಗೆ ಹೋಗಿ ನೋಡಪ್ಪ ಗೌಡ, ನಿನ್ ಜಮೀನಿಗೆ ನಾನು ಒಳ್ಳೆ ರೇಟ್ ಕೊಡಿಸ್ತೀನಪ್ಪ. ಆದ್ರೆ ಏನ್ ಮಾಡೋದು, ನಿಮ್ ಏರಿಯಾದಲ್ಲಿ ಅಂತ ರೇಟ್ ಇಲ್ಲ. ನೀನು ನೋಡಿದ್ರೆ ತುಂಬಾ ಒಳ್ಳೆ ಒಂಥರ ಕಾಣ್ತಿದ್ಯಾ. ಒಂದ್ ಕೆಲಸ ಮಾಡ್ತೀನಿ, 1 ಎಕರೆಗೆ 20 ಲಕ್ಷ ತರ ಡೀಲ್ ಮಾಡಿಸ್ಬಿಡ್ತೀನಿ. 20 ಲಕ್ಷ? ನಮ್ ಕಡೆ 5-6 ಲಕ್ಷಕ್ಕೂ ಹೋಗಲ್ಲ. ನೀವೇ 20 ಲಕ್ಷ ಕೊಡಿಸ್ತಾನಂತೆ. ಐನಾತಿ ಪಾರ್ಟಿನೇ ಸಿಕ್ಕವನೇ ನನಗೆ. ನನ್ನ ಹತ್ರ 5 ಎಕರೆ ಎಲ್ಲಿದ್ದು, ಅದ್ರಲ್ಲೂ 1 ಕುಂಟ ಕಡಿಮೆ ಅದೆ. ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಮಜವಾಗಿರ್ಬೋದು. ಗೌಡ, ಒಂದ್ ಕೆಲಸ ಮಾಡಪ್ಪ, ನೀನು ನಿನ್ನ ಜಮೀನಿಗೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ನಾಳೆನೆ ಬಂದ್ಬಿಡು. ನಮ್ ಬಾಸ್ ಗೋಪಾಲ್ ರೆಡ್ಡಿ ಅವ್ರ ಹತ್ರ ಕರ್ಕೊಂಡೋಗಿ ನಿನ್ ಜಮೀನ ಡೀಲ್ ಮಾಡಕ್ ಬಿಡ್ತೀನಿ. ನೋಡು, ಇದು ನನ್ನ ವಿಸಿಟಿಂಗ್ ಕಾರ್ಡು. ಬೇಗ ಬಂದ್ಬಿಡು. ಓಕೆನಾ? ಆಯ್ತಣ್ಣ, ಬರ್ತೀನಿ. ಹೋಗಪ್ಪ. ಹಲೋ. ನಮಸ್ಕಾರ ಸರ್. ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್? ತುಪ್ಪೇರಿಕೆ ಕೊಡಿಸ್ತೀನಿ ಅಂದ್ರೂ ಬೈತಾರೆ, ಕೊಡ್ಸಲ್ಲ ಅಂದ್ರೂ ಬೈತಾರೆ. ಏನ್ ಕರ್ಮ ಮಾಡಿದೀನ್ರಿ ನಾನು. ಅಯ್ಯ ಸರ್ ಇದು ಹಾಲ್ ಸರ್, ಇದು ಬಾತ್ರೂಮು, ಇದು ಸಿಟ್ಔಟ್ ಸರ್, ಇದು ಡೈನಿಂಗ್ ಹಾಲು, ಇದು ಗೆಸ್ಟ್ ರೂಮ್ ಸರ್. ಎಕ್ಸ್ಕ್ಯೂಸ್ ಮೀ. ಮಾಸ್ಟರ್. ಹಲೋ ಹಲೋ ಮಿಸ್ಟರ್ ಗೋಪಾಲ್ ರೆಡ್ಡಿ, ಹೇಗಿದ್ದೀರಾ? ಯಾರು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ಮಿಸ್ಟರ್ ಗೋಪಾಲ್ ರೆಡ್ಡಿ, ನನಗೇನು ಬೇಕು ಅನ್ನೋದು ಮುಖ್ಯ. ನಾನ್ ಸೆನ್ಸ್. ಯಾರ ಹತ್ರ ಮಾತಾಡ್ತಿದ್ದೀಯ? ಗೊತ್ತು ಮಿಸ್ಟರ್ ಗೋಪಾಲ್, ಚೆನ್ನಾಗಿ ಗೊತ್ತು. ಬೆಂಗಳೂರಿನ ಫೇಮಸ್ ಬಿಲ್ಡರ್ ದ ಒನ್ ಅಂಡ್ ಓನ್ಲಿ ಗೋಪಾಲ್ ಜೊತೆ ಮಾತಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ ಆಲ್ವೇಸ್ ಕ್ಲಿಯರ್ ಅಂಡ್ ಪರ್ಫೆಕ್ಟ್. ನಾನೀಗ ನಿನಗೆ ಹೇಳ್ತಾರೋ ಮಾತನ್ನ ನೀನ್ ನಿಗಾ ಇಟ್ಕೊಂಡು ಕೇಳಿಸ್ಕೊ. ಐ ಇಮಿಡಿಯೇಟ್ಲಿ ವಾಂಟ್ 10 crores. ವಾಟ್? 10 ಕೋಟಿನ? ನಾನ್ ಯಾಕೋ ನಿನ್ಗೆ 10 ಕೋಟಿ ಕೊಡ್ಬೇಕು? ಇದನ್ನ ನಮ್ಮ ಭಾಷೆನಲ್ಲಿ ಹಫ್ತಾ ಅಂತಾರೆ ಮಿಸ್ಟರ್ ಗೋಪಾಲ್ ರೆಡ್ಡಿ. ಹಫ್ತಾನ? ನಾನ್ ಯಾಕೋ ನಿನ್ಗೆ ಹಫ್ತಾ ಕೊಡ್ಬೇಕು? ಏಯ್, ನನ್ನ ಹತ್ರ ಇರೋದು ನಮ್ಮ ಅಪ್ಪನ ದುಡ್ಡು. ನಾನ್ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ದುಡ್ಡು. ಕೂಲ್ ಡೌನ್ ಗೋಪಾಲ್, ಕೂಲ್ ಡೌನ್. ನೀನ್ ಹೇಳೋ ಹಾಗೆ ನಿನ್ನ ಹತ್ರ ಇರೋ ಕೋಟ್ಯಾಂತರ ರೂಪಾಯಿ ದುಡ್ಡು ನಮ್ಮಪ್ಪಂದಲ್ಲ, ನಿಜ. ಆದ್ರೆ ನಿಮ್ಮಪ್ಪಂದು ಅಲ್ಲ. ನ್ಯಾಯವಾಗಿ ಬೆವರಲ್ಲ ರಕ್ತ ಸುರಿಸಿದ್ರು ಇಷ್ಟೊಂದು ಸಂಪಾದನೆ ಮಾಡಕ್ ಆಗಲ್ಲ ಸಾಹೇಬ್ರೆ. ಅಂಥದ್ರಲ್ಲಿ ನೀವು ಇಷ್ಟೊಂದು ದುಡ್ಡು ಹೇಗ್ ಸಂಪಾದನೆ ಮಾಡಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಲ್ಸ ನಿನ್ ಕಂತೆ ಪುರಾಣನ. ಮಾಡ್ತಿರೋದು ಹಲ್ಕ ಕೆಲ್ಸ, ಬೇಡ್ತಿರೋದು ಭಿಕ್ಷೆ. ನಿನ್ನಂತ ಅಡ್ನಾಡ್ಗಳು ಫೋನ್ ಕಾಲ್ಗೆಲ್ಲ ಹೆದ್ರವನ್ನಲ್ಲ ಈ ಗೋಪಾಲ್ ರೆಡ್ಡಿ. ಲುಕ್ ಮಿಸ್ಟರ್ ಗೋಪಾಲ್, ನಂದು ಮಾತ್ಗಿಂತ ಕೆಲಸ ಜಾಸ್ತಿ. ನನಗೆ ದುಡ್ಡು ಬೇಕು ಅಷ್ಟೇ. ನೀನ್ ಕೊಡ್ತೀಯಾ, ನಾನು ಇಸ್ಕೋತೀನಿ. ದಟ್ಸ್ ಇಟ್. ಇಡೋ ಫೋನು. ನಾನ್ ಸೆನ್ಸ್. ಯಾರ್ದು ಅಂಕಲ್? ಏನಂತೆ? ಯಾವನೋ ಪುಡಿ ನೋಡಿ ಹಫ್ತಾ ಕೊಡು ಅಂತ ಫೋನ್ ಮಾಡಿ ಕೇಳ್ತಾ ಇದ್ದಾನೆ, ಅದು 10 ಕೋಟಿ. ವಾಟ್? ನಂಬರ್ ನೋಟ್ ಮಾಡ್ಕೊಳ್ಳಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬಿಡೋ ಮಹೇಶ್, ಇದನ್ನೆಲ್ಲ ನಾವ್ ಕೇರ್ ಮಾಡಬಾರ್ದು. ಇದಕ್ಕೆಲ್ಲ ನಾವ್ ಯಾಕೆ ಹೆದರ್ಕೋಬೇಕು? ಇದೆಲ್ಲ ನಮ್ ಫೀಲ್ಡ್ ಅಲ್ಲಿ ಕಾಮನ್. ನಾಯಿ ಬೊಗಳ್ತು ಅಂತ ಆನೆ ಹೆದರಿದ್ರೆ ಆನೆಗೆ ಅವಮಾನ.
ಬಾ ನಮ್ ಕೆಲ್ಸ ನಾವ್ ನೋಡೋಣ. ಮಹೇಶ್, ಅಂಕಲ್. ಬೇಗ ಈ ಪ್ರಾಜೆಕ್ಟ್ ನ ಮುಗಿಸ್ಬಿಡೋಣ. ನೆಕ್ಸ್ಟ್ ಮಂತ್ ಇಂದ ನಾವು ಬೇರೆ ಪ್ರಾಜೆಕ್ಟ್ ತಗೋಬಹುದು. ಓಕೆ ಅಂಕಲ್. ಹಲೋ ಹಲೋ ಮಿಸ್ಟರ್ ಗೋಪಾಲ್ ರೆಡ್ಡಿ, ನಾನು 10 ಕೋಟಿ ಕೇಳಿದ್ನಲ್ಲ, ಅದ್ರ ಬಗ್ಗೆ ಏನ್ ನಿರ್ಧಾರ ಮಾಡಿದೆ? ಲುಕ್ ಮಿಸ್ಟರ್, 10 ಕೋಟಿ ರೂಪಾಯಿ ಅಲ್ಲ, 10 ಪೈಸಾನು ಕೊಡಲ್ಲ. ಸುಮ್ನೆ ಫೋನ್ ಮಾಡಿ ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಓಕೆ ಓಕೆ ಮಿಸ್ಟರ್ ಗೋಪಾಲ್, ನಿನಗೆ ಟೈಮ್ ಮುಖ್ಯ, ಆದ್ರೆ ನನಗೆ ಹಣ ಮುಖ್ಯ. ನಾನ್ ಕೇಳಿರೋ 10 ಕೋಟಿ ಕೊಟ್ಬಿಟ್ರೆ ನಿನ್ ಕಡೆ ತಲೆ ಹಾಕು ಮಲ್ಗಲ್ಲ. ನೀನೇನೇ ತಲೆ ಚುಚ್ಕೊಂಡ್ರು ನಿನ್ಗೆ 1 ನಯಾ ಪೈಸಾ ಸಿಕ್ಕಲ್ಲ. ಮೈಂಡ್ ಇಟ್. ತಲೆ ತೆಗಿಯೋನ್ ಹತ್ರನೇ ನೀನು ತರ್ಲೆ ಮಾಡ್ಬೇಡ ಮಿಸ್ಟರ್ ರೆಡ್ಡಿ. ಏ ತರ್ಲೆ, ನಿನ್ನಂತ ಕುನ್ನಿಗಳನ್ನ ಎಷ್ಟು ನೋಡಿದಿನೋ ಏನೋ. ಅದೇನ್ ಕಿಸಿಬೇಕು ಅಂತಿದ್ಯೋ ಕಿಸಿ, ನಾನು ನೋಡ್ತೀನಿ. ಶಬಾಷ್ ರೆಡ್ಡಿ, ನಿನ್ನಂಥ ಗುಂಡಿಗೆ ಇರೋ ಗಂಡಿನ ಹತ್ರ ಗುದ್ದಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ದ ಗೇಮ್ ಸ್ಟಾರ್ಟ್ಸ್ ನೌ. सर मुझे माफ कर दो, मुझे माफ कर दो सर, मुझे मुझसे गलती हो गई, माफ कर दो, मुझे माफ कर दो, माफ कर दो। Wally, start the operation now.
ಜ್ಯೋತಿ, ಆ ಜಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇನ್ನು ಎಷ್ಟ್ ದೂರ ನಡಿಬೇಕು? ಇನ್ನೇನ್ ಬಂದ್ಬಿಡ್ತು, ಸ್ವಲ್ಪ ದೂರ ಅಷ್ಟೇನೆ. ಓಕೆ, ನನ್ ಕೈಲಿ ನಡಿಯಕ್ಕಾಗಲ್ಲಪ್ಪ. ಏನ್ ಜ್ಯೋತಿ, ಇಂಡಿಯಾದಿಂದ ಸಿಂಗಾಪುರ್ ನೋಡೋಕೆ ಅಂತಾನೆ ಬಂದಿದ್ದೀವಿ, ನೀನ್ ನೋಡಿದ್ರೆ ನಡೆಯಕ್ಕಾಗಲ್ಲ ಅಂತ ಹೇಳ್ತಾ ಇದೀಯಲ್ಲ. ಏಯ್, ಹೊಸದಾಗ್ ಮದ್ವೆ ಆಗಿರೋ ಹೆಂಡತಿನ ಹೀಗೆಲ್ಲ ನಡೆಸ್ತಾರಾ? ಓಕೆ ಜ್ಯೋತಿ, ನಿನ್ ಕೈಲಿ ನಡೆಯಕ್ಕಾಗಲ್ಲ ತಾನೆ? ಆಗಲ್ಲ. ಡೋಂಟ್ ವರಿ, ಟ್ಯಾಕ್ಸಿನ ಕರಿತೀನಿ. ಓಕೆ, ಆಯ್ತು. ಟ್ಯಾಕ್ಸಿ. उधर कोई गिरा है, गाड़ी रोको. हाँ, कोई गिरा है. अरे रोको ना गाड़ी. अच्छा, बस. एक मिनट, आओ ना नीचे आओ, देखेंगे. हाँ, आया. अरे रे. चली ले चल. अम्मा. ತಗೋ ಕುಡಿ. ಸರ್, ನಾನು ಎಲ್ಲಿದ್ದೀನಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಯಾರು ಸರ್ ನೀವು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸರ್. ಸರ್, ದಯವಿಟ್ಟು ನೀವು ನಂಗೆ ಸಹಾಯ ಮಾಡಿ ಸರ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ನಾನು ನನ್ನ ಹೆಂಡತಿ ಹನಿಮೂನ್ಗೆ ಅಂತ ಇಲ್ಲಿಗೆ ಬಂದಿದ್ವಿ ಸರ್. ಯಾರೋ ಸರ್ ನಮ್ಮನ್ನ ಅಟ್ಯಾಕ್ ಮಾಡಿ ನಮ್ಮ ಮಿಸಸ್ನ ಕರ್ಕೊಂಡು ಹೊಟ್ಟೋಗ್ಬಿಟ್ರು ಸರ್. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು. ನಿನ್ ಹೆಂಡತಿ ಎಲ್ಲೇ ಇದ್ರು ಅವಳನ್ನು ಹುಡುಕಿ ನಿಮ್ಮಿಬ್ರನ್ನ ಜೊತೆ ಮಾಡ್ತೀನಿ. ಹಾಗೆ ನಿಮ್ಮಿಬ್ರನ್ನ ಫ್ಲೈಟ್ ಹತ್ಸಿ ಬೆಂಗಳೂರಿಗೆ ಕಳಿಸೋ ಜವಾಬ್ದಾರಿ ನಂದು. ನಮ್ಮ ಅತ್ತೆ ಮಾವನಿಗೆ ನಾನು ಏನ್ ಹೇಳಿ ಸರ್? 1-2 ದಿವಸ ಅವ್ರಿಗೆ ವಿಷಯ ತಿಳಿಸ್ಬೇಡ, ಅಷ್ಟೊಳಗೆ ಹುಡ್ಕೋಣ. ನನ್ನ ಹೆಂಡತಿಗೆ ಏನಾಗಿರುತ್ತೋ ಏನೋ. ಅವಳಿಗೆ ಏನು ಆಗಿರಲ್ಲ, ನನ್ ಮನಸ್ಸು ಹೇಳ್ತಾ ಇದ್ದೆ. ಅವಳು ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಇದ್ದಾಳೆ, ನಮಗ್ ಸಿಕ್ಕೇ ಸಿಗ್ತಾಳೆ. ನೀವಿಬ್ರು ಬೆಂಗಳೂರಿಗೆ ಹೋಗ್ತೀರಾ, ಧೈರ್ಯವಾಗಿರು. ಆಯ್ತು ಸರ್, ಬ್ಯಾಂಗ್ಳೂರಿಗೆ ಫೋನ್ ಮಾಡಿ ನಮ್ಮ ಅತ್ತೆ ಮಾವನಿಗೆ ತಿಳಿಸೋದು ಒಳ್ಳೇದು ಅನ್ಸುತ್ತೆ ಸರ್. ಹಲೋ ಮಿಸ್ಟರ್, ಅದೇನ್ ಕಿಸಿ ಅಂತಿದ್ಯಲ್ಲ, ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ. ಹಲೋ, ಏನ್ ಡಿಸೈಡ್ ಮಾಡ್ದೆ? ಡಿಸೈಡ್ ಮಾಡಿದ್ದೀನಿ. ಹಣಕ್ಕೋಸ್ಕರ ಇನ್ನೊಬ್ಬರ ಜೀವದ ಜೊತೆ ಚೆಲ್ಲಾಟ ಆಡೋ ನಿಮ್ಮಂತ ರೌಡಿಗಳನ್ನ ಮಟ್ಟ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಕಣ. ಹಲೋ, ನನ್ ಮಗಳಿಗೆ ಏನು ಮಾಡ್ಬೇಡಿ. ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ದಯವಿಟ್ಟು ನನ್ ಮಗಳನ್ನ ಬಿಟ್ಬಿಡಿ, ಅವಳಿಗೇನು ಮಾಡ್ಬೇಡಿ. ಗಂಡು ಹೆಣ್ಣು ಕರಗಿದ್ರೆ ಹೆಣ್ಣು ಸೆಂಟಿಮೆಂಟ್ ಕರಗ್ತಾಳಂತೆ. ನೋಡಿ ಮೇಡಮ್, ನಿಮಗೆ ಮಗಳು ಬೇಕು, ನನಗೆ ದುಡ್ಡು ಬೇಕು. ಇರೋ ಒಬ್ಬಳು ಮಗಳಿಗೋಸ್ಕರ ಬೇಜಾನ್ ಸಂಪಾದನೆ ಮಾಡಿದಾನೆ ನಿನ್ನ ಗಂಡ. ಜುಜುಬಿ 10 ಕೋಟಿಗೋಸ್ಕರ ಮಗಳ ಪ್ರಾಣದ ಜೊತೆ ಚೌಕಾಸಿ ಮಾಡ್ತಾ ಇದ್ದಾನೆ. ಮಗಳೇ ಇಲ್ಲ ಅಂದ್ಮೇಲೆ ಸಂಪಾದನೆ ಮಾಡಿರೋ ಆಸ್ತಿನೆಲ್ಲ ನಿನ್ನ ಗಂಡ ಏನ್ ಮಾಡ್ತಾನೆ? ನಿಮ್ದಮ್ಮಯ್ಯ ಅಂತೀನಿ, ನನ್ ಮಗಳಿಗೆ ಏನು ಮಾಡ್ಬೇಡಿ. ಭರವಸೆ ಹೆಂಗ್ ಕೊಡ್ಲಿ ಮೇಡಮ್? ನಿನ್ನ ಗಂಡ ನನ್ನ ಬೆದರಿಕೆಗೆ ಬಗ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಕಣ್ಣೀರಿಂದ ಆದ್ರೂ ಕರಗಿಸಿ. ನಾನ್ ಮಾತ್ರ 10 ಕೋಟಿ ಕೊಟ್ರೇನೆ ಕರಗೋದು. ಕಣ್ಣೀರು ನನ್ನ ಹತ್ರ ವರ್ಕೌಟ್ ಆಗಲ್ಲ ಮದರ್ ಇಂಡಿಯಾ. ಹಲೋ, ಏನ್ರಿ, ನಿಮ್ ಕೈ ಮುಗ್ದು ಕೇಳ್ಕೊಳ್ತೀನಿ, ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಬಿಡಿ. ಅವ್ರು ನನ್ ಮಗಳಿಗೆ ಏನಾದ್ರು ಮಾಡ್ಬಿಟ್ರೆ. ಕಂಟ್ರೋಲ್ ಯುವರ್ ಸೆಲ್ಫ್ ಲಕ್ಷ್ಮಿ, ಕಂಟ್ರೋಲ್. ನಮ್ಮ ಮಗಳಿಗೆ ಏನೂ ಆಗಲ್ಲ, ನೀನ್ ಧೈರ್ಯವಾಗಿರು. ಇಂಥ ದುಷ್ಟರು ಕೊಡೋ ದೊಡ್ಡ ಬೆದರಿಕೆಗಳಿಗೆಲ್ಲ ನಾವು ಹೆದರಬಾರ್ದು.
ನೀನ್ ಧೈರ್ಯವಾಗಿರು. ನನ್ ಮಗಳನ್ನ ಹೇಗ್ ಬಿಡಿಸ್ಕೊಂಬರ್ಬೇಕು ಅಂತ ನನ್ಗೆ ಗೊತ್ತು. ಐ ವಿಲ್ ಡೂ ಇಟ್. ಐ ವಿಲ್ ಡೂ ಇಟ್. ಎಲ್ಲಿ ಹೇ ಹೇಗಿ ಹೇ ಕಣ್ಣಿಗೆ ಕಾಣದಾದೆ ಬಿಸಿಲಿಗೆ ಕರಗುವ ಮಂಜಲಿ ಸೇರಿ ಹೋದೆ ನಿನ್ನನು ಅಗಲಿದ ಘಳಿಗೆಯೂ ಒಂದು ಇಲ್ಲ. ಕ್ಷಣ ಕ್ಷಣ ಪ್ರತಿ ಕ್ಷಣ ಯುಗಗಳೇ ಆಯಿತಲ್ಲ. ನಲ್ಲೆಯೂ ಇಲ್ಲದ ನಲ್ಲನು ಇಲ್ಲದ ಬಾಳು ಏತಕ್ಕೆ ಬೇಕೀಗ ಬರಿಯ ಶೂನ್ಯ ಬದುಕೀಗ. ಎಲ್ಲಿ ಹೇ ಹೇಗಿ ಹೇ ಕಣ್ಣಿಗೆ ಕಾಣದಾದೆ ಬಿಸಿಲಿಗೆ ಕರಗುವ ಮಂಜಲಿ ಸೇರಿ ಹೋದೆ. ಎಂದು ಕಾಣದ ಊರಲಿ ಎಂದು ನಿನ್ನನು ಕಾಣುವೆ. ಅಪರಿಚಿತ ಈ ಮುಖಗಳಲ್ಲಿ ನಿನ್ನ ನಿಂದಿಗೆ ನೋಡುವೆ. ನೀನು ಎಲ್ಲೋ ನಾನು ಎಲ್ಲೋ ಅಗಲಿಕೆ ತಕೆ. ನಿನ್ನ ನೋವೇ ನನ್ನ ನೋವು ಹೆಜ್ಜೆ ಹೆಜ್ಜೆಗೂ ಬರೆಯಬೇವು. ಯಾರ ಶಾಪಕ್ಕೆ ನಾವು ಬಲಿ ವಿಧಿಯೇ ನಮ್ಮನು ಗೆಲ್ಲಿಸಲಿ. ಎಲ್ಲಿ ಹೇ ಹೇಗಿ ಹೇ ಕಣ್ಣಿಗೆ ಕಾಣದಾದೆ ಬಿಸಿಲಿಗೆ ಕರಗುವ ಮಂಜಲಿ ಸೇರಿ ಹೋದೆ. ನಿನ್ನ ನೋಡದ ಕಣ್ಗಳು
MLAಗಳು ಮಾರಾಟಕ್ಕಿದ್ದಾರೆ. ಒಬ್ಬರಿಗೆ 25ರಿಂದ 50 ಕೋಟಿ. ಅಪ್ಪ, ರಿಯಲ್ ಎಸ್ಟೇಟ್ ದಂಧೆ ಬಿದ್ದೋದ್ಮೇಲೆ MLAಗಳು ಸೇಲ್ ಜಾಸ್ತಿ ಆಗ್ಬಿಟ್ಟದಲ್ಲ. ಅಲ್ಲ, ನಾನು ರಿಯಲ್ ಎಸ್ಟೇಟ್ ದಂಧೆನೆ ಬಿಟ್ಬಿಟ್ಟು MLAಗಳನ್ನ ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಸೇಲ್ ಮಾಡಾಕ್ಬಿಟ್ರೆ 1% ಅಂದ್ರೂ ಲಕ್ಷಾಂತರ ರೂಪಾಯಿ ದುಡಿಬಹುದಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 106 ಜನ ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ಅಲ್ಲ, ಈ ಪ್ರಶಸ್ತಿ ಕಮಿಟಿಗೆ ಎಲ್ಲಾ ಕ್ಷೇತ್ರನೂ ಕಣ್ಣಿಗೆ ಬೀಳ್ತದೆ. ರಿಯಲ್ ಎಸ್ಟೇಟ್ ನಲ್ಲಿ ಇಷ್ಟೊಂದು ಹೆಸರು ಮಾಡಿದ್ದೀನಿ, ನನಗೆ ಯಾಕೆ ಇನ್ನು ಇವ್ರು ಪ್ರಶಸ್ತಿ ಕೊಡ್ತಿಲ್ಲ? ಛೇ, ಈ ವೈನ್ ನ ಹಗಲು ರಾತ್ರಿ ಊರೆಲ್ಲ ಹುಡುಕಂದಲ್ಲಪ್ಪ. ಈ ವೈನ್ ನೋಡಿದ್ರೆ ಇಲ್ಲೇ ಅವನೇ ಕೊನೆಗೂ ಸಿಕ್ಕಿದ ಕಣಪ್ಪ ಸದ್ಯ. ಕನ್ನಡ ಚಿತ್ರಗಳಿಗೆ ಅಗಳ ಕರಿಗೌಡ ಅಲ್ಲಪ್ಪ, ಆವತ್ತು ಹೋದವ್ ಇವತ್ತು ಬತ್ತಿದ್ಯಲ್ಲ ನೀನು. ಸುಮ್ಕಿರ ನೀನ್ ಅವತ್ತು ಡಾಕ್ಯುಮೆಂಟ್ಸ್ ತಗೋಬಾ ಅಂತ ಹೇಳ್ದಲ್ಲ, ಅವತ್ತಿಂದ ಎಷ್ಟು ಸಲ ಬಂದು ಹುಡುಕಿನ ಗೊತ್ತಾ ನಿಂದ ನಾನು. ಅವತ್ತು ಇವತ್ತೇ ಸಿಗ್ತಿರೋದ್ ನೀನು. ಅಲ್ಲ ಕಣ್ಲ, ನಾನ್ ನಿನ್ಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ಲಿಲ್ವಾ? ನನ್ ಫೋನ್ ನಂಬರ್ ಇರ್ಲಿಲ್ವಾ? ನನಗ್ ಫೋನ್ ಮಾಡ್ಬೇಕಾಯ್ತಾನೆ ನೀನು. ಅಣ್ಣ ಎಷ್ಟು ಸಾರಿ ಫೋನ್ ಮಾಡಿದ್ನಿ ಗೊತ್ತಾ ನಾನು ನಿನ್ಗೆ. ಯಾವಾಗ ಫೋನ್ ಮಾಡಿದ್ರು ನೀವ್ ಮೆಂಡ್ರು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಅಂತಾರೆ. ನಾನೇನಣ್ಣ ಮಾಡ್ಲಿ? ಓ ಕಣಪ್ಪ, ನಾನು ಸಿಕ್ಕಾಪಟ್ಟೆ ಬಿಸಿ ಆಗಿದ್ನಲ್ಲ, ಆ ಟೈಮ್ ನಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಫೋನ್ ಆಫ್ ಮಾಡ್ಬಿಟ್ಟಿದ್ದೆ. ನನ್ನ ನೆಂಟ್ರಿಗೆ ಹೇಳಿದ್ದೆ, ಯಾರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ ಅಂತ ಹೇಳೋದ. ಆ ಟೈಮ್ ನಲ್ಲಿ ಫೋನ್ ಮಾಡಿದ್ಯಾ? ಇಲ್ಲಿ ಬಿಡು, ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ಯಾ? ತಂದೆ ಸರಿಯಾಗೈತಲ್ಲ. ಲೇ ಬಾಲ ಕೇಳಿ ನೀನು, ಯಾಕಣ್ಣ ಯಾರ್ದೋ ಜಮೀನಿನ ಪತ್ರ ತಗೊಂಡ್ಬಂದ್ಬಿಟ್ಟು ನನ್ ಜಮೀನಿನ ಪತ್ರ ಅಂತ ಹೇಳ್ತಿದ್ಯಾ? ಕಿವಿ ಮೇಲೆ ಲಾಲ್ ಬಾಗ್ ಇಡ್ಬೇಕು ಅಂತಿದ್ಯಾ ನೀನು? ಅಣ್ಣ ನಂದೇ ಕಣ, ನನ್ ಜಮೀನ್ ಕಣ. ಅದಂಗಾಯ್ತದೆ. ನಿನ್ನ ಹೆಸರೇನು? ಕರಿಗೌಡ ತಾನೆ? ಇಲ್ಲಿ ನೋಡಲಿ ಏನೈತೆ? ಕೆಂಪೇಗೌಡ ಅಂತ ಐತೆ. ಅಷ್ಟೇ ಅಣ್ಣ ವಿಚಾರ. ನಾನು ಒರಿಜಿನಲ್ ಹೆಸರು ಕೆಂಪೇಗೌಡ ಅಂತಲೇ, ಆದ್ರೆ ನಾನು ಕರ್ಗವನಲ್ಲ, ಅದಕ್ಕೆ ಎಲ್ಲ ಕರಿಗೌಡ ಅಂತ ಕರೀತಾರೆ. ಯಾಕಣ ಹಿಂಗ್ ನಗ್ತೀಯ? ನೀನು ನನ್ನ ಕ್ಯಾಟಗರಿಗೆ ಸೇರಿದವನು ಕಡೆಯ. ಹಂಗಂದ್ರೆ ಈಗ ನನ್ನ ಹೆಸರು ಹೇಳು. ದಾರಾ ಸಿಂಗು ಅಲ್ಲ, ಸಿಂಗ್ರಪ್ಪ. ನಾನು ದೇವಸ್ಥಾನದ ಹತ್ರ ದಾರ ಮಾಡ್ಕೊಂಡಿದ್ನಲ್ಲ, ಎಲ್ರು ನನ್ನ ದಾರ ಸಿಂಗಪ್ಪ ಅಂತಿದ್ರು. ಯಾಕ ಕೇಳಕ್ ತುಂಬಾ ಕೆಟ್ಟದಾಗಿತ್ತು, ಅದಕ್ಕೆ ನಾನು ಸ್ಟೈಲ್ ಆಗಿ ದಾರ ಸಿಂಗ್ ಅಂತ ಎಷ್ಟು ಹೋಗೋಣ. ನಾನ್ ನಿನ್ನ ಹೆಸರು ಕೇಳ್ಬಿಟ್ಟು ನಮ್ ಮಾಜಿ ಮಂತ್ರಿ ಧರ್ಮ್ ಸಿಂಗ್ ಅವರಲ್ಲ, ಅವ್ರ ಸಂಬಂಧಿಕರು ಅನ್ಕೊಂಡ್ಬಿಟ್ಟಿದೆ. ಸುಮ್ಮರಪ್ಪ, ಈ ಮಾತು ಕೇಳಿಸ್ಕೊಂಡ್ರು ಬೇಜಾರ್ ಮಾಡ್ಕೊಂಡ್ಬಿಟ್ಟರು. ಅದಿರ್ಲಿ, ಈಗ ನಮ್ ಬಾಸ್ ಗೋಪಾಲ್ ರೆಡ್ಡಿ ಅವ್ರ ಹತ್ರ ನಾನು ಎಲ್ಲಾ ವಿಷಯನೂ ಮಾತಾಡಿದ್ದೀನಿ. ಈಗ ಅವ್ರು ತುಂಬಾ ಬ್ಯುಸಿ ಆಗವ್ರೆ. ಇನ್ನೊಂದ್ 2-3 ದಿವಸ ಆದ್ಮೇಲೆ ನಿನ್ ಜಮೀನ್ ಡೀಲ್ ಮಾಡಾಕ್ ಬಿಡ್ತೀನಿ. ಆಯ್ತು ಕಣ. ಅಣ್ಣ, ನಿಮ್ ಬಾಸ್ ಗೋಪಾಲ್ ರೆಡ್ಡಿ ಅವರಲ್ಲ, ಅವ್ರಿಗುನು ಈ ರೆಡ್ಡಿ ಬ್ರದರ್ಸ್ ಅಂತಾರಲ್ಲ, ಇವ್ರಿಗುನು ಏನಾದ್ರು ಸಂಬಂಧ ಅಣ್ಣ? ಅದೇನೋ ಕೆಂಸಿರ ಊಟವ್ರಲ್ಲ, ನನ್ನ ಎಂಟ್ರು ಅಂದಂಗ ಆಯ್ತು. ಈಗ ಸುಮ್ಮನೆ ರಯ್ಯ. ಮಂಜಣ್ಣ, ಪೇಪರ್ನ ಓಸಿ ಹೋದ್ನೆ ಅಂತ ತಪ್ಪು ತಿಳ್ಕೊಬೇಡ, ಬಾ ಹೋಗೋಣ. ಸರ್, ಇದ್ರ ಹಿಂದೆ ಯಾವ ಮಾಫಿಯಾ ಇದೆಯೋ ನನಗೆ ಗೊತ್ತಿಲ್ಲ. ಬೇಕಾದ್ರೆ ನಾನು 10 ಕೋಟಿ ರೂಪಾಯಿ ಕೊಡ್ಬೋದು. ಆದ್ರೆ ನನ್ಗೆ ಬಂದಿರೋ ಈ ಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅಂತ ನಾನ್ ಕಾನೂನಿನ ಮೊರೆ ಹೋಗ್ತಾ ಇದ್ದೀನಿ. ಐ ಅಪ್ರಿಶಿಯೇಟ್ ಯುವರ್ ಸ್ಟ್ಯಾಂಡ್ ಮಿಸ್ಟರ್ ಗೋಪಾಲ್. ಯು ಡೋಂಟ್ ವರಿ, ಐ ವಿಲ್ ಬಿ ವಿತ್ ಯು. ನಿಮ್ಮ ಮಗಳನ್ನ ಕಾಪಾಡೋ ಜವಾಬ್ದಾರಿ ನಮ್ಮದು. ಈ ಕೇಸ್ನ ಹ್ಯಾಂಡಲ್ ಮಾಡಕ್ಕೆ ಒಬ್ಬ ಒಳ್ಳೆ ಆಫೀಸರ್ನ ಅಪಾಯಿಂಟ್ ಮಾಡಿ ಸರ್. ಖಂಡಿತ. ಈ ಆಪರೇಷನ್ಗೆ ಎಮಿನೆಂಟ್ ಆಫೀಸರ್ ಅಂತ ಹೆಸರು ಮಾಡಿರೋ ಮಿಸ್ಟರ್ ವಿಜಯ್ ಅಲಿಯಾಸ್ ಡ್ರ್ಯಾಗನ್ ಅವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಗೂಳಿ ಅಡ್ಡಕ್ಕೆ ಗೂಳಿ ತರ ನುಗ್ತಿಯಲ್ಲ, ಯಾರೋ ನೀನು? ವಿಜಯ್ ಆಲಿಯಾಸ್ ಡ್ರ್ಯಾಗನ್, ನಿನ್ನಂತ ಗೂಳಿಗಳ ನರ ಕಟ್ ಮಾಡಕ್ ಅಪಾಯಿಂಟ್ ಆಗಿರೋ ಸ್ಪೆಷಲ್ ಪೊಲೀಸ್ ಆಫೀಸರ್. ಇಲ್ಲಿಗಾಕೋ ಬಂದೆ? ನಿನ್ನನ್ನು ಅರೆಸ್ಟ್ ಮಾಡೋಕೆ. ಈ ಗೂಳಿ ಪವರು ನೀನು ಗೊತ್ತಿಲ್ಲ ಅನ್ಸುತ್ತೆ.
ಏಯ್ ಪವರ್ ಇರೋ ಪರ್ಸನ್ ಆಗಿದ್ರೆ ಕಿತ್ತೋಗಿರೋ ಗುಜ್ರಿಯಲ್ಲಿ ಇಲಿ ತರ ಹೊತ್ಕೊಂಡಿರ್ತಾ ಇರ್ಲಿಲ್ಲ, ಹುಲಿ ತರ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿರ್ತಾ ಇದ್ದೆ. ನೋಡು, ನನಗೆ ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ. ಮರ್ಯಾದೆಗೆ ನನ್ನ ಜೊತೆ ಬಂದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಒದ್ದೇಳ್ಕೊಂಡು ಹೋಗ್ಬೇಕಾಗುತ್ತೆ. Watch him chop it up and make you feel so rude. Listen to
and chop it up and make you feel so rude. Listening to the beat and the funk rhyme. Stunty man, punky man, dragon, Dilla Mari, Unge Guri, dragon, Kannadada, Hasaninaniva, Kayatane, Kailasayanuva, Shaktiyali, Bhimaniva, Hendada Manta dragon, Yuktiyali, Amaniva, Undaraganta dragon. Superman, gentleman, dragon, burning sun, red Indian, dragon, ಸಮರಸಕ್ಕೆ ಹಗಲಿರುಳು ದುಡಿವ ಸಮಾಜವೇ ಸಂಸಾರ ಎನ್ನುವ ಸಂಚುಗಳ ಸುಳಿಯಲ್ಲೂ ತೇಲಾಡುವ ಈ ಡ್ರ್ಯಾಗನ್ ವಂಚನೆಯ ಜಾಲಗಳ ಜಾಲಾಡುವ ಈ ಡ್ರ್ಯಾಗನ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ವಿಜಯ್, ತಗೊಳ್ಳಿ ಇದನ್ನ. ಹಾ, ಬಹಳ ಇಂಪಾರ್ಟೆಂಟ್ ಅಸೈನ್ಮೆಂಟ್. ಕೇಸಿಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಇದರಲ್ಲಿದೆ. ಗೋಪಾಲ್ ಅಳಿಯನ್ನ ಹೊಡೆದು ಮಗಳನ್ನು ಮಾತ್ರ ಕಿಡ್ನಾಪ್ ಮಾಡಿದ್ದಾರೆ. ಹುಡುಗ ಔಟ್ ಆಫ್ ಡೇಂಜರ್. ಇದು ತುಂಬಾ ಡಿಫರೆಂಟ್ ಕೇಸ್. ಓಕೆ. ಕಿಡ್ನಾಪ್ ಆಗಿರೋದು ಸಿಂಗಪುರ್ನಲ್ಲಿ. ಆದ್ರೆ ಕಿಡ್ನಾಪರ್ಸ್ ಮಾತ್ರ ಇಲ್ಲಿನವರೇ ಇರಬೇಕು ಅಂತ ನನ್ನ ಅನುಮಾನ. ಮಿಸ್ಟರ್ ವಿಜಯ್ ಸರ್, ನೀವು ಇದರ ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ರಿಪೋರ್ಟ್ ಕೊಡಿ. ಓಕೆ ಸರ್. ಇಲ್ಲ ಆಗ್ಲಿಲ್ಲ ಅಂದ್ರೆ ಭಾರತೀಯ ರಾಯಭಾರಿ ಕಚೇರಿ ಮುಖಾಂತರ ಸಿಂಗಪುರ್ ಪೊಲೀಸ್ಗೆ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡೋಣ. ಓಕೆ ಸರ್. ನೀವು ಈ ಕೇಸನ್ನ ಸಮರ್ಥವಾಗಿ ನಿಭಾಯಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮನ್ನ ಸ್ಪೆಷಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದ್ದೇನೆ. ಥ್ಯಾಂಕ್ ಯು ಸರ್. ವಿಜಯ್, ಹೇಳಿ ಸರ್. ನೀವು ಈ ಕೇಸನ್ನ ಸಕ್ಸಸ್ ಮಾಡಲೇಬೇಕು. ಓಕೆ ಸರ್. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಖಂಡಿತ ಉಳಿಸ್ಕೊಂತೀನಿ. ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಗುಡ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಲೋ ಸರ್. ಹಲೋ, ನಾನು ಇನ್ಸ್ಪೆಕ್ಟರ್ ವಿಜಯ್ ಅಂತ, ನಿಮ್ಮ ಮಗಳ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಆಫೀಸರ್. ಪ್ಲೀಸ್ ಇಟ್. ಥ್ಯಾಂಕ್ ಯು ಸರ್. ಸರ್, ಈ ಕಿಡ್ನಾಪ್ ಆಗಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಸರ್, ಯಾರೋ ಒಬ್ಬ ವ್ಯಕ್ತಿ ಹಣಕ್ಕೋಸ್ಕರ ಫೋನ್ ಮಾಡಿ ಧಮ್ಕಿ ಹಾಕ್ತ. ಅದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಓಕೆ. ಆದ್ರೆ ಅದೇ ವ್ಯಕ್ತಿ ಮತ್ತೆ ಫೋನ್ ಮಾಡಿ ನಿನ್ ಮಗಳನ್ನ ನಾನೇ ಕಿಡ್ನಾಪ್ ಮಾಡೋದು ಅಂತ ಹೇಳ್ದ. ಅಂದ್ರೆ ಅಷ್ಟಕ್ಕೆ ನೀವು ನಂಬಿಟ್ರಾ? ಇಲ್ಲ ಸರ್, ಯಾವಾಗ ನಮ್ಮ ಅಳಿಯ ನನ್ನ ಹೆಂಡತಿಗೆ ಫೋನ್ ಮಾಡಿ ಹೇಳತ್ನೋ ಅವಾಗ ನಮಗ್ ಕನ್ಫರ್ಮ್ ಆಯ್ತು. ಈಗ ನಿಮ್ಮ ಅಳಿಯ ಎಲ್ಲಿದ್ದಾರೆ? ಅವ್ರು ಸಿಂಗಾಪುರಲ್ಲಿ ಇದ್ದಾರೆ. ಅವ್ರನ್ನ ಯಾರೋ ಹೊಡೆದು ರೋಡಲ್ಲಿ ಬಿಟ್ಟು ಹೋಗಿದಾರಂತೆ. ನಮ್ಮ ಇಂಡಿಯನ್ ಗೈಡ್ ಒಬ್ರು ಅವ್ರನ್ನ ಕಾಪಾಡಿದಾರಂತೆ. ಬಟ್ ನನ್ನ ಮಗಳು ಸಿಗೋವರೆಗೂ ಅವ್ರು ಇಂಡಿಯಾಗ್ ಬರಲ್ಲ ಅಂತಿದ್ದಾರೆ ಸರ್. ಸರ್, ಈ ಕಿಡ್ನಾಪ್ ಹಿಂದೆ ಯಾರ ಕೈವಾಡ ಇರ್ಬೋದು? ಇದ್ರ ಬಗ್ಗೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಏನು ಗೆಸ್ ಮಾಡಕ್ಕಾಗ್ತಿಲ್ಲ. ಬಟ್ ಯಾವುದೋ ಒಂದು ದೊಡ್ಡ ಮಾಫಿಯಾ ಗ್ಯಾಂಗ್ ಇದ್ರ ಹಿಂದಿದೆ ಅಂತ ಅನಿಸ್ತಿದೆ. ಯು ಆರ್ ರೈಟ್ ಸರ್. ಆದ್ರೆ ಯಾವುದೇ ಮಾಫಿಯಾ ಗ್ಯಾಂಗ್ನವರು ನಿಮ್ಮಂತ ಬಿಲ್ಡರ್ಸ್ ಮತ್ತು ರಾಜಕಾರಣಿಗಳ ಹತ್ರ ಹಫ್ತಾ ಕೇಳೋದು ಸಹಜ. ಆದ್ರೆ ಅವ್ರು ಈ ರೀತಿ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಉದ್ದೇಶನೇ ಬೇರೆ ಇರುತ್ತೆ. ಸರ್, ನಿಮ್ಗೆ ಇತ್ತೀಚೆಗೆ ಯಾರ ಜೊತೆನಾದ್ರೂ ಕ್ಲಾಶ್ ಆಯ್ತಾ? ಹಾಗೇನಿಲ್ಲ, ನಾ ಎಲ್ರ ಜೊತೆಲೂ ಚೆನ್ನಾಗಿದ್ದೀನಿ. ಮೇಲ್ನೋಟಕ್ಕೆ ಎಲ್ರು ಚೆನ್ನಾಗೇ ಇರ್ತಾರೆ, ಆದ್ರೆ ನಮ್ಮ ಹಣ ಮತ್ತು ಖ್ಯಾತಿನೇ ನಮಗೆ ಶತ್ರುಗಳಾಗ್ಬಿಡ್ತವೆ. ಕರೆಕ್ಟ್ ಸರ್. ನೀವ್ ಹೇಳ್ದಾಗೆ ಇವ್ರು ಎಲ್ರನ್ನೂ ನಂಬಿಡ್ತಾರೆ. ಸರ್, ಈ ಆಪರೇಷನ್ ಆದಷ್ಟು ಬೇಗ ಮುಗಿಸಿ ನನ್ನ ಮಗಳು ಅಳಿಯ ಮನೆಗೆ ಬೇಗ ಬರೋ ಹಾಗೆ ಮಾಡಿ ಸರ್, ಪ್ಲೀಸ್. ಸರ್,
ನಿಮ್ ಆತಂಕ ನನಗೆ ಅರ್ಥ ಆಗ್ತಾ ಇದೆ. ಆದಷ್ಟು ಬೇಗ ನಿಮ್ ಮಗಳು ಒಳಿಯ ನಿಮ್ ಮನೆ ಸೇರೋಗ್ ಮಾಡ್ತೀನಿ. ಡೋಂಟ್ ವರಿ. ನಮ್ ಸಮಾಧಾನಕ್ಕೆ ನೀವು ಹೀಗೆ ಹೇಳ್ತಿದ್ರ ಅಷ್ಟೇ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಅವನು ಗೊತ್ತಾಗಿ ನಮ್ ಮಗಳಿಗೆ ಏನಾದ್ರು ಮಾಡ್ಬಿಟ್ರೆ? ಮೇಡಮ್, ನಿಮ್ ಮಗಳಿಗೆ ಏನೂ ಆಗಲ್ಲ. ಅವಳನ್ನ ಕಿಡ್ನಾಪ್ ಮಾಡಿದ್ರೆ ನಿಮ್ಮಿಂದ ಸುಲಭವಾಗಿ ದುಡ್ಡು ವಸೂಲು ಮಾಡಬಹುದು ಅನ್ನೋದು ಅವ್ರ ಪ್ಲಾನ್. ನೀವು ಸ್ವಲ್ಪ ಸಹಕರಿಸಿದ್ರೆ ಅವ್ರ ಪ್ಲಾನ್ ನೆಲ್ಲ ಉಲ್ಟಾ ಮಾಡ್ಬಿಡ್ತೀನಿ. ಕಾನೂನು ಕಣ್ಣಿಗೆ ಹೆತ್ತ ಕರಳಿನ ಸಂಟ ಕಾಣಿಸಲ್ಲ ಇನ್ಸ್ಪೆಕ್ಟರ್. ಪೊಲೀಸ್ನವರು ಅಂದ್ರೆ ಲಂಚ ತಿನ್ನೋರು, ಕಲ್ಲು ಮನಸ್ಸಿನವರು ಅಂದ್ಕೊಂಡಿದೆ ಸಮಾಜ. ಕಾಕೆ ಹಾಕಿದ ಮಾತ್ರಕ್ಕೆ ಕರುಣೆ ಸತ್ತೋಗಲ್ಲ ಮೇಡಮ್. ನಾವು ಕೂಡ ಮನುಷ್ಯರೇ. ನಮಗೂ ಪ್ರೀತಿ, ಪ್ರೇಮ, ವಾತ್ಸಲ್ಯದ ಬೆಲೆ ಚೆನ್ನಾಗಿ ಗೊತ್ತು. ನಮಗೂ ತಂದೆ, ತಾಯಿ, ಬಂಧು ಬಳಗ ಎಲ್ಲ ಇರ್ತಾರೆ. ಸಾಮಾನ್ಯ ಜನರಿಗೆ ತನ್ನ ಮನೆ, ಹೆಂಡತಿ, ಮಕ್ಕಳೇ ಇಡೀ ಸಂಸಾರ. ಆದ್ರೆ ನನ್ನಂತ ಪೊಲೀಸ್ ಆಫೀಸರ್ಗೆ ಇಡೀ ಸಮಾಜನೇ ಒಂದು ಕುಟುಂಬದ ತರ. ಹಗಲು ರಾತ್ರಿ ಅನ್ನದೆ ನಮ್ಮ ಜೀವದ ಅಂಗು ತೊರೆದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ಸರ್, ಮತ್ತೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಮ್ ಆನ್, ಲೆಟ್ಸ್ ಗೋ. ಯಪ್ಪ ಅಯ್ಯ ಅಮ್ಮ. ನಾವು ಏನಣ್ಣ 3-4 ದಿನದಿಂದ ನಾನು ಸುತ್ತಿಸ್ತಾ ಇದೀಯ, ಗೋಪಾಲ್ ರೆಡ್ಡಿ ಅವರೇ ಸಿಕ್ಲಿಲ್ವಲ್ಲಣ್ಣ? ಯೋ, ನಮ್ ಬಾಸು ಸಿಕ್ಕಾಪಟ್ಟೆ ಬಿಸಿ. 1-2 ದಿವಸ ತಡ್ಕ. ಇದೇನಣ್ಣ ಮಾತ್ರ ಸೈಡ್ ಎಲ್ಲ ಕಟ್ ಮಾಡಿ ಮಾಡಿ ಉಗಿತಾ ಇದೀಯಾ? ಸೈಡ್ ಎಫೆಕ್ಟ್ ಆಗದೆ ಇರ್ಲಿ ಅಂತ ನಿಂಗೆ ಅದೆಲ್ಲ ಗೊತ್ತಲ್ಲ ಸುಮ್ನಿರಪ್ಪ. ಅದ್ ಸರಿ ಕಣಣ್ಣ, ನೋಡಕ್ ಒಳ್ಳೆ ಈ ಪಾಟಿ ಗುಂಡ್ರು ಗೋಬಿ ತರ ಇದೆಯಾ, ಇದೇನು ಗುಳಗ ನುಗ್ತಾ ಇದೀಯಾ? ಏನು ಅಂತ ಹೇಳಪ್ಪ, ಅಪೆಂಡಿಕ್ಸ್. ಅಪೆಂಡಿಕ್ಸ್? ನಮ್ ಕಡೆ ಅಪೆಂಡಿಕ್ಸ್ ಆದ್ರೆ ಆಪರೇಷನ್ ಮಾಡಿಸ್ಕೊತಾರೆ. ನೀನ್ ಈ ಪಾಟಿ ಸಿಟಿಲಿ ಇದೀಯ, ನೀನು ಒಂದು ಆಪರೇಷನ್ ಮಾಡ್ಕೊಳಕಿಲ್ವೇ? ಕಣಪ್ಪ, ನಾನು ಆಪರೇಷನ್ ಮಾಡಿಸ್ಕೊಳವ ಅಂತ ಹೋಗಿದ್ದೆ. ಡಾಕ್ಟ್ರ್ ಇನ್ನೇನ್ ಆಪರೇಷನ್ ಮಾಡಬೇಕು, ಆ ನರ್ಸಮ್ಮ ಸುಮ್ನಿರ್ಲಿಲ್ಲ ಕಣಯ್ಯ. ಆಯಮ್ಮ ಏನ್ ಮಾಡ್ಲು? ಏನ್ ಮಾಡದ್ಲ, ನೀವು ಧೈರ್ಯವಾಗಿರಿ, ಏನು ಆಗಲ್ಲ, ನಡುಗ್ಬೇಡಿ ನಡುಗ್ಬೇಡಿ, ನಾನಿದ್ದೀನಿ ಅಂತಿದ್ಲು. ನಾನು ಅಲ್ಲಿಂದ ದೊಡ್ಡ ಬಂದ್ಬಿಟ್ಟೆ ಕಣಯ್ಯ. ಆಯಮ್ಮ ನಿಂಗ್ ಧೈರ್ಯ ಅಲ್ವಾ ನಾ ಹೇಳದ್ದು? ಗೌಡ, ಆಯಮ್ಮ ಧೈರ್ಯ ಹೇಳಿದ್ದು ನನಗಲ್ಲ ಕಣಯ್ಯ, ಆಪರೇಷನ್ ಮಾಡಕ್ ಬಂದಿದ್ದಲ್ಲ ಡಾಕ್ಟ್ರು, ಅವನಿಗೆ. ಅಂಜಲಿ, ಸಿಂಗಾಪುರ್ ಪೊಲೀಸರಿಂದ ಏನಾದ್ರು ಇನ್ಫಾರ್ಮೇಶನ್ ಬಂತಾ? ಇನ್ನು ಮೇಲ್ ಚೆಕ್ ಮಾಡಿಲ್ಲ. ಕಮ್ ಆನ್, ಡೂ ಇಟ್ ಫಾಸ್ಟ್. ಓಕೆ ಸರ್. ರಾಜು, ಎಸ್ ಸರ್. ಈ ಗೋಪಾಲ್ ರೆಡ್ಡಿ ಜೊತೆ ಯಾರ್ಯಾರು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದಾರೋ ಅವ್ರ ಫೋನ್ ಕಾಲ್ಸ್ ಎಲ್ಲ ಟ್ರ್ಯಾಪ್ ಮಾಡಿ. ಎಸ್ ಸರ್. ಆಮೇಲೆ ಈ ಗೋಪಾಲ್ ರೆಡ್ಡಿ, ಅವ್ರ ಹೆಂಡತಿ, ಮಗಳು ಮತ್ತೆ ಅಳಿಯ, ಇವ್ರ ಫೋನ್ ಕಾಲ್ ಡೀಟೇಲ್ಸ್ ನ ಇವತ್ತೇ ಕಲೆಕ್ಟ್ ಮಾಡ್ಕೊಂಡು ಕಾನ್ಫಿಡೆನ್ಶಿಯಲ್ ಆಗಿ ನಾನು ಕಳ್ಸ್ಕೊಡಿ. ಓಕೆ, ಆಲ್ ರೈಟ್ ಸರ್. ಏನಿದೆಲ್ಲ? ಎತ್ತೋ ಕೈ. ಕೈ ಇಟ್ಟಿರೋದು ಎತ್ತೋಕಲ್ಲ, ನಿನ್ನನ್ನು ಎತ್ತೋಕೆ. ಹೌದಾ? ಎತ್ತಲೇ.
ಸರ್ ನೀವು ಶಬ್ಬಾಷ್ ಆಫೀಸರ್, ನಿಮ್ಮ ಶೌರ್ಯ, ಧೈರ್ಯ, ಸಾಹಸ ಎಲ್ಲ ಇಷ್ಟ ಆಯ್ತು. ಬೈದಿವಿ, ಈ ಹೊಡೆದಾಟ ಅಟ್ಯಾಕ್ಸ್ ಎಲ್ಲ ನಂದೇ ಅರೇಂಜ್ಮೆಂಟ್ಸು. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ, ಇಟ್ಸ್ ಆಲ್ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಈಗ ನಿಮ್ಮ ಮೇಲೆ ನನಗೆ 100% ಕಾನ್ಫಿಡೆನ್ಸ್ ಬಂತು. ಸರ್, ನನಗೆ ಈ ಹೊಡೆದಾಟ ಬಡಿದಾಟ ಯಾವುದು ಹೊಸದಲ್ಲ. ಆದ್ರೆ ಹೊಗಳಿಕೆ ಅಭಿನಂದನೆ ಇಷ್ಟ ಆಗಲ್ಲ. ಹಾನೆಸ್ಟಾಗಿ ಕೆಲಸ ಮಾಡ್ತೀನಿ, ಸರ್ಕಾರ ಅದಕ್ಕೆ ಸಂಬಳ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮತೃಪ್ತಿಗೋಸ್ಕರ ಈ ಅಸೈನ್ಮೆಂಟ್ ಒಪ್ಕೊಂಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಈ ಫೋನ್ ನಂಬರ್ ನೋಡಿದ್ರೆ ಅವಂದೇ ಕಾಲಿರ್ಬೇಕು ಅನ್ಸುತ್ತೆ. ಒಂದ್ ಕೆಲಸ ಮಾಡಿ, ನಿಮ್ ಫೋನ್ ನ ಟ್ರ್ಯಾಪ್ ಮಾಡ್ತಾ ಇದೀವಿ. ಜಾಸ್ತಿ ಹೊತ್ತು ಮಾತಾಡಕ್ ಪ್ರಯತ್ನ ಪಡಿ. ಹಾಗೆ ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ ಹಲೋ ಮಿಸ್ಟರ್ ಗೋಪಾಲ್ ರೆಡ್ಡಿ, ಯಾರು ಗೊತ್ತಾಯ್ತಾ? ನಾನು ನಿನ್ನ ಫೋನ್ ಫ್ರೆಂಡ್. ನಿನ್ನ ಸ್ಪೆಷಲ್ ಆಫೀಸರ್ ಆಗ್ಲಿ, ನಿನ್ನ ಇನ್ಫ್ಲೂಯೆನ್ಸ್ ಆಗ್ಲಿ ನನ್ನನ್ನ ಏನು ಮಾಡಕ್ಕಾಗಲ್ಲ. ಆ ನಿನ್ನ ಸ್ಪೆಷಲ್ ಆಫೀಸರ್ ವಿಜಯ್ ಅಲಿಯಾಸ್ ಡ್ರ್ಯಾಗನ್ ತುಂಬಾ ಇಂಟೆಲಿಜೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ನನ್ನ ಫೋನ್ ಕಾಲ್ ಟ್ರಾಪ್ ಮಾಡ್ತಿರೋದು ನನಗೆ ಗೊತ್ತು. ಬಟ್ ಅವನ ಟೆಕ್ನಿಕ್ಸ್, ಟ್ರಿಕ್ಸ್ ನನ್ನ ಹತ್ರ ಏನು ನಡೆಯಲ್ಲ. ಅವನಿಗಿಂತ 10 ಪಟ್ಟು ನಾವು ಅಡ್ವಾನ್ಸ್ ಆಗಿದ್ದೀವಿ. ಈ ಗೇಮಲ್ಲಿ ಗೆಲ್ಲೋದು ನಾನೇ. ಮೈಂಡ್ ಇಟ್. ಏಯ್, ಈ ಗೇಮ್ ನಲ್ಲಿ ಗೆಲ್ಲೋದು ನೀನೋ ನಾನು ಅನ್ನೋದು ಟೈಮ್ ಡಿಸೈಡ್ ಮಾಡುತ್ತೆ. ಯಾವುದೋ ಒಂದು ಬಿಲ್ದೊಳಗೆ ಹೊತ್ಕೊಂಡು ಅಮಾಯಕ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಫೋನ್ ನಲ್ಲಿ ಬ್ಲಾಕ್ ಮೇಲ್ ಮಾಡೋ ನಿನ್ನಂತವನ್ನ ಗಂಡಸು ಅನ್ನಲ್ವೋ? ಬಿಲದೊಳಗೆ ಅವತ್ಕೊಂಡಿರೋದಕ್ಕೆ ನಾನು ಇಲಿಯಲ್ಲ ಮಿಸ್ಟರ್ ಹುಲಿ. ಹುಲಿ ಕಾಡಲ್ಲಿದ್ರೆ ನಾನು ನಾಡಲ್ಲಿರೋ ರಾಜ ಹುಲಿ. ಏಯ್, ನೀನ್ ಹುಲಿನೋ ಇಲಿನೋ ಅನ್ನೋದು ನನ್ನ ಕೈಗೆ ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ. ನಿನ್ನಂತ ಹುಲಿಗಳನ್ನ ಅಲ್ಲಲ್ಲ, ಇಲಿಗಳನ್ನ ನನ್ನ ಸರ್ವಿಸ್ ನಲ್ಲಿ ಬೇಜಾನ್ ಹೊಸ್ಕಾಕ್ಬಿಟ್ಟಿದೀನಿ. ಯಾಕೋ ನಿನ್ ಟೈಮ್ ಹತ್ರ ಬರ್ತಾ ಇದೆ, ಅಲ್ಲಿ ತನಕ ಸ್ವಲ್ಪ ತಡ್ಕೊಂಬರಿ. ಯಾರನ್ನ ಯಾರು ಹೊಸ್ಕಾಕ್ತಾರೆ ಅನ್ನೋದನ್ನ ಟೈಮ್ ಡಿಸೈಡ್ ಮಾಡುತ್ತೆ. ಆ ಟೈಮ್ಗೆ ನಾನು ಕಾಯ್ತಾ ಇದ್ದೀನಿ. ಬಾಯ್. ಹಲೋ ಹಲೋ ಸರ್, ಅವನ ಮಾತಿಗೆ ಡಿಸ್ಕರೇಜ್ ಆಗಬೇಡಿ ಸರ್. ಅವನು ಮೈಂಡ್ಗೆ ಮಾಡ್ತಾ ಇದ್ದಾನೆ. ಡೋಂಟ್ ವರಿ. ಇಲ್ಲ ಬಿಡಿ ಸರ್, ನಿಮ್ಮೆಲ್ಲ ನಂಗೆ ಸಂಪೂರ್ಣ ನಂಬಿಕೆ ಇದೆ. ಪ್ಲೀಸ್ ಗೋ ಹೆಡ್. ಥ್ಯಾಂಕ್ ಯು ಸರ್. ತಗೊಳ್ಳಿ ನಿಮ್ ಸೆಲ್. ಏಯ್, ಯಾರದೆ? ವಿಷಯ ಏರ್ತಾ ಇಲ್ಲ, ತೇಲ್ತಾ ಇದ್ದೀನಿ. ಮಾಗಿದಂತ ಹಣ್ಣು ನಾನು, ಅರೆ ವಾ ವಾ ವಾ. ಪ್ರಾಯ ಬಂದ ಹೆಣ್ಣು ನಾನು. ಆಗಿದಂತ ಹಣ್ಣು ನಾನು, ಪ್ರಾಯ ಬಂದ ಹೆಣ್ಣು ನಾನು. ಸಲ್ಲಾಪಕ್ಕೆ ಬಂದಿರುವೆ, ಸರಸ ಮಾಡಿ ಖುಷಿ ಕೊಡುವೆ, ಸುಖದಲ್ಲಿ ತೇಲಿಸುವೆ ಪವರ ನೀನು, ಜಗವನ್ನೇ ಬಡಿಸುವೆ ಪವರ ನೀನು. ಬರು 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 ರುಚಿ ನೋಡು ನೀನು, ಮುರುಬೇಡು ಪುರ
ಯಾರಪ್ಪ ನೀನು? ಅಮ್ಮ, ನಾನು ಇನ್ಸ್ಪೆಕ್ಟರ್ ವಿಜಯ್ ಅಂತ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನಪ್ಪ? ಸಿಂಗಪುರದಲ್ಲಿರೋ ನಿಮ್ ಮಗನ್ನ ಸ್ವಲ್ಪ ಅರ್ಜೆಂಟ್ ಆಗಿ ಕರೆಸ್ತೀರಾ? ಯಾಕೆ? ನಿಮ್ಗೊಂದು ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡಿ. ಅವನೊಂದು ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಏನ್ ಹೇಳ್ತಿದ್ದೀರಾ ಸರ್? ನನ್ ಮಗ ಅಂಥವನಲ್ಲ. ಅವ್ನ್ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಯಾವ ತಾಯಿನೂ ತಮ್ಮ ಮಗ ಅಪರಾಧಿ ಕಳ್ಳ ಅಂತ ಒಪ್ಕೊಳ್ಳಲ್ಲ. ನಿಮ್ ಮಗ ಹಣದಾಸೆಗೋಸ್ಕರ ಮಾಫಿಯಾ ಗ್ಯಾಂಗ್ ಜೊತೆ ಶಾಮೀಲಾಗಿದ್ದಾನೆ. ನೀವು ಉಪಾಯದಿಂದ ಅವನ್ನ ಕರೆಸಿದ್ರೆ ನಾನು ಅಪಾಯದಿಂದ ಪಾರ್ ಮಾಡ್ತೀನಿ. ಎನ್ಕ್ವೈರಿ ಮಾಡಿ ಬಿಟ್ಬಿಡ್ತೀನಿ. ಆದಷ್ಟು ಬೇಗ ಅವನ್ನ ಕರೆಸಿದ್ರೆ ಒಳ್ಳೇದು. ಬರಲಮ್ಮ? ಭಗವಂತ ನನ್ನೊಬ್ಬನ್ನೇ ಕಾಪಾಡಪ್ಪ. ಸ್ವಾರ್ಥಿ ಫೆಲೋ, ಜೊತೆಗೆ ನನ್ನೂ ಕಾಪಾಡಪ್ಪ ಬಾಬಾ. ಹೆಂಗಾರು ಮಾಡಿ ಕೆಲಸ ಸಕ್ಸಸ್ ಆಗೋಗ್ ಮಾಡು ತಂದೆ. ಗೌಡ, ಬಾಬಾ ಸಿಕ್ಕಾಪಟ್ಟೆ ಪವರ್ಫುಲ್. ಇವತ್ ನಿನ್ ಕೆಲಸ ಆಗೋದ್ ಗ್ಯಾರಂಟಿ. ಶ್ರದ್ಧೆ ಕಣಣ್ಣ, ದೇವ್ರ ದಯದಿಂದ ಇವತ್ತು ಕೆಲಸ ಆಗ್ಬಿಟ್ಟು ಸಾಕಣ. ಅಣ್ಣ, ಈ ದೇವಸ್ಥಾನದಲ್ಲಿ ಊಟ ಗಿಟ ಹಾಕಿಲ್ವ ಅಣ್ಣ? ಹಾಸಿಗೆ ಹಾಸ್ಬಿಟ್ಟು ಒದ್ಕೆ ತಲ್ದಿಬ್ಬು ಎಲ್ಲ ಕೊಟ್ಟು ದಿಮ್ರಂಗ್ ಅಂತ ಮನಿಕು ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲಿ ಕೊಡಕ್ಕಿಲ್ಲ ಕಣೋ. ಅದು ಸರಿ ಬಿಡು, ಯಾವ್ಯಾವ ದೇವಸ್ಥಾನದಲ್ಲಿ ಊಟ ಹಾಕ್ತಾರಂತ ನಿನಗ್ ತಾನೇ ಗೊತ್ತಿರೋದು. ಏನ್ ನಿನ್ ಮಾತನಾಡ್ತಾ? ಹಂಗಲ್ಲ ಕಣ, ಎಲ್ಲಾ ದೇವಸ್ಥಾನದಲ್ಲೂ ನೀನು ದಾರ ಮರೆತನಲ್ವಾ, ಅದಕ್ಕೆ ಅದೇ ಅಷ್ಟೇ. ಈ ಚಪಾತಿ ನನ್ ಮಗಂಗೆ ನನ್ ಬ್ಯಾಕ್ ಗ್ರೌಂಡ್ ಹೇಳೈತೆ ತಪ್ಪಾಗೋಯ್ತಲ್ಲ. ಇನ್ನು ಎಷ್ಟು ದೂರ ನಡಿಬೇಕಣ್ಣ ನಿಮ್ ಗೋಪಾಲ್ ಅವ್ರ ಮನೆಗೆ? ಹೋಯ್ತಾ ಹೋಯ್ತಾ ಹತ್ರ ಆಯ್ತದಲ್ಲ ಅಣ್ಣ. ನಿಮ್ ಗೋಪಾಲ್ ಅವ್ರ ಮನೆ ಹಿಂಗಿದ್ದದ? ಅದು ಅರಮನೆ ಕಣೋ, ಅರಮನೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಗೊತ್ತಾ? ಈಜುಕೊಳ ಕಣೋ, ಈಜುಕೊಳ. ನಿಂಗೆ ಈಜಾಡಕ್ ಬರ್ತದ? ನಂಗ್ ಬೇಕಿಲ್ಲಪ್ಪ. ಅಯ್ಯೋ, ನಮ್ಮೂರ್ನಲ್ಲಿ ನಾಯಿಗಳು ಈಜಾಡ್ತವೆ, ನಿನ್ಗೆ ಈಜಾಡಕ್ ಬರಲ್ಲ ಅಂತೀಯಲ್ಲ. ಹೋಗ್ಲಿ, ನಿಂಗ್ ಬರ್ತಾನ ಈಜಕ್ಕೆ? ಸೂಪರ್ ಆಗಿ ಬರುತ್ತೆ. ಹೌದಾ? ನಿಂಗು ನಾಯಿಗೂ ಏನ್ ವ್ಯತ್ಯಾಸ? ಅಮ್ಮ, ಅಮ್ಮ. ಅಣ್ಣ, ಹೇಗಿದ್ದೀಯಾ ಅಣ್ಣ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಮ್ಮ ಇಲ್ಲಿ. ಅಮ್ಮ, ನಿಂಗ್ ಹುಷಾರಿಲ್ಲ ಅಂತ ಸುದ್ದಿ ಕೇಳಿ ತಕ್ಷಣ ಹೊರಟು ಬಂದೆ. ಏನಾಯ್ತಮ್ಮ? ನನ್ಗೇನು ಆಗಿಲ್ಲಪ್ಪ. ಆಗಿರೋದು ನಿನ್ಗೆ. ನನ್ ಮಗ ಕಷ್ಟಪಟ್ಟು ದುಡಿತಾ ಇದ್ದಾನೆ ಅನ್ಕೊಂಡ್ರೆ ಕಳ್ರ ಜೊತೆ ಸೇರ್ಕೊಂಡು ಕಂತ್ರಿ ಕೆಲಸ ಮಾಡ್ತಿದ್ಯಾ? ಅಮ್ಮ, ಇದನ್ನೆಲ್ಲ ನಿನ್ಗೆ ಯಾರು ಹೇಳಿದ್ದು? ನಾನೇ. ಸರ್, ದಯವಿಟ್ಟು ನನ್ನನ್ನು ಈ ಕೇಸಲ್ಲಿ ಸಿಗಿಸ್ಬೇಡಿ. ನನ್ಗೆ ಗೊತ್ತಿರೋದನ್ನೆಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ಪ್ಲೀಸ್ ಸರ್. ಯಾವುದನ್ನು ಮುಚ್ಚಿಡದೆ ನನ್ನ ಹತ್ರ ನಿಜ ಹೇಳಿದ್ರೆ ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನಂದು. ಹೇಳು, ಏನ್ ನಡೀತು ಸಿಂಗಾಪುರ್ನಲ್ಲಿ? ಹೇಳ್ತೀನಿ ಸರ್, ಹೇಳ್ತೀನಿ. ಸಿಂಗಾಪುರಲ್ಲಿ ನಾನು ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದೆ. ಇಂಡಿಯಾದಿಂದ ಹನಿಮೂನ್ಗೆ ಅಂತ ಬಂದ ಒಂದು ಜೋಡಿಯನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ನನಗೆ ಆಫರ್ ಮಾಡಿದ್ರು. ನಾನು ದುಡ್ಡಿನ ಆಸೆಗೋಸ್ಕರ ಆ ಕೆಲಸನ ಒಪ್ಕೊಂಡೆ. ಆ ಜೋಡಿನ ಒಳ್ಳೆ ಎಂಬ ಡೌನ್ ಕಡೆ ಹುಡುಗರು ಫಾಲೋ ಮಾಡ್ತಾ ಇದ್ರು. ಆ ಜೋಡಿ ನನ್ನ ಕಾರ್ಗೆ ಹತ್ತೋ ಥರ ಒಂದಿನ ಪ್ಲ್ಯಾನ್ ಮಾಡಿದ್ವಿ. ಯಾಕೆ? ನಾನು ಕರ್ಕೊಂಡು ಹೋಗ್ತಿರೋ ರೂಟ್ ನೋಡಿ ಅವರಿಗೆ ಡೌಟ್ ಬಂತು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಿಲ್ಸಿ, ಸ್ಟಾಪ್, ನಿಲ್ಸಿ, ನಿಲ್ಸಕ್ ಹೇಳ್ರಿ. I said stop. ನೀವು
ಆ ಹುಡುಗಿನ ಕರ್ಕೊಂಡು ಹೋಗಿ ಒಲ್ಲಿಗೆ ಹ್ಯಾಂಡ್ ಓವರ್ ಮಾಡಿದೆ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಇವರೆಲ್ಲ ಯಾರು? ಬೇಡ. बेकार का चिल्लाना मत, चुप रहना। प्लीज मुझे छोड़ दो। जब तक तेरा बाप पैसा नहीं देगा तब तक तू यहाँ ही रहना पड़ेगा, समझ लिया क्या? इसके ऊपर कड़ी नजर रखना, भाग न जाए। ಓಕೆ ಸರ್. शिवा, इसकी जिम्मेदारी तुझे सौंप रहा हूँ। खाना पानी का बंदोबस्त तू ही करना। मैं अभी जा रहा हूँ, बाद में आके देखता हूँ। ಸರ್, ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟಿತ್ತು. ನಾನು ದಿನ ಅವಳಿಗೆ ಊಟ ತಿಂಡಿ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದೆ. ಆದರೆ ಒಂದಿನ ನಾನೇ ಅವಳನ್ನ ಅಲ್ಲಿಂದ ಎಸ್ಕೇಪ್ ಮಾಡಿದೆ. ಯಾಕೆ ಅಂದರೆ ಆಕೆನ ನಾನು ಒಂದು ಕಾಲದಲ್ಲಿ ಮನಸಾರೆ ಪ್ರೀತಿಸ್ತಾ ಇದ್ದೆ. ಆ ವಿಷಯ ಆಕೆಗೆ ನಾನು ಹೇಳೇ ಇರಲಿಲ್ಲ. ನಾನು ಯಾರು ಅಂತ ಇವತ್ತಿಗೂ ಅವಳಿಗೆ ಗೊತ್ತಿಲ್ಲ. ನಾನು ಇಷ್ಟಪಟ್ಟಿದ್ದ ನನ್ನ ಹುಡುಗಿಯ ಮಾನ ಪ್ರಾಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ನಾನು ಅವಳನ್ನ ಬಚಾವ್ ಮಾಡಿದೆ. ಆದರೆ ಅದನ್ನು ಅವಳು ನಂಬಲೇ ಇಲ್ಲ. ಈ ವಿಷಯವಾಗಿ ನನಗೊಳಗೂ ಮಾತಿನ ಚಕಮಕಿ ಆಯಿತು. ಕೊನೆಗೆ ಅವಳು ನನ್ನನ್ನು ನಂಬಿದ್ಲು. ಹೇಗಾದ್ರೂ ಮಾಡಿ ಅವ್ರ ಗಂಡನ ಪತ್ತೆ ಹಚ್ಚಿ ಅವರಿಬ್ಬರನ್ನು ಇಂಡಿಯಾ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಅವರಪ್ಪ ಅಮ್ಮನಿಗೆ ಫೋನ್ ಕೂಡ ಮಾಡಿದ್ಲು, ಆದರೆ ಲೈನ್ ಸಿಗ್ಲಿಲ್ಲ. बेशरम कहीं के, किसी भी हालत में वो लड़की मुझे चाहिए। कहाँ भी होगा उसे तुम ढूंढ के लाना होगा। जाओ। ಅವ್ಳ ಗಂಡ ಸಿಗೋ ತನಕ ಅವಳು ಸೇಫ್ಟಿ ಆಗಿರ್ಲಿ ಅಂತ ನನ್ನ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟೆ. ಹಾಯ್ ಸುಜನ್. ಹಾಯ್. ಹೂ ಇಸ್ ಶಿ? ಯಾ, ಶಿ ಇಸ್ ಮೈ ಫ್ರೆಂಡ್. ಅಚ್ಚಾ, ಕ್ಯಾನ್ ಡೂ ಮಿ ಎ ಫೇವರ್? ಟೆಲ್ ಮಿ. ಕ್ಯಾನ್ ಯು ಟೇಕ್ ಕೇರ್ ಆಫ್ ಹರ್? ಯಾ, ಶ್ಯೂರ್. ಪ್ಲೀಸ್, ಜಸ್ಟ್ 2 days. ಓಕೆ. ಐಲ್ ಬಿ ಬ್ಯಾಕ್. ಇಟ್ಸ್ ಆಲ್ ರೈಟ್. ಓಕೆ, ನೋಡು, ಇವ್ರ ಜೊತೆ ಇರು, ಏನು ಭಯ ಇಲ್ಲ. ಓಕೆ, ಆಯ್ತು. ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಸರಿ. ಪ್ಲೀಸ್. ಓಕೆ. ಓಕೆ, ಟೇಕ್ ಕೇರ್. You also take care. Bye. 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 See you soon. Don't worry. Come with me. ನಾನು ಅವ್ರ ಗಂಡನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ಒಂದಿನ ರೋಡ್ ಕ್ರಾಸ್ ಮಾಡ್ಬೇಕಾರೆ ಅವರಿಂದ ನನ್ನನ್ನು ನೋಡಿದ್ರು. ನಾನೇ ಕಿಡ್ನ್ಯಾಪರ್ ಅಂತ ನನ್ನನ್ನು ಬಂದು ಹಿಡ್ಕೊಂಡ್ರು. ಏಯ್, ಇವನ್ ಹೆಂಡತಿ ಅಲ್ಲ? ಇವನೇ ಅವತ್ತು ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದು. ಅಲ್ಲ, ಒಂದು ನಿಮಿಷ. ಎಲ್ಲೋ ಹೇಳೋ, ನನ್ನ ಹೆಂಡತಿ ಎಲ್ಲಿ ಅಂತ ಹೇಳು, ಇಲ್ಲ ಅಂದ್ರೆ ನಿನ್ನ ಸಾಯ್ಸಾಕ್ಬಿಡ್ತೀನಿ. ಏನು ಸರ್, ನನ್ನ ಕಸ್ಟಡಿಯಲ್ಲೇ ಇದ್ದಾರೆ. ನಿಮ್ ಕಸ್ಟಡಿಯಲ್ಲೇ ಇದ್ದಾರೆ? ಹೌದು. ಹೆದರ್ಕೋಬೇಡಿ ಸರ್, ನಿಮ್ ಹೆಂಡತಿ ಸೇಫ್ ಆಗಿದ್ದಾರೆ. ಬನ್ನಿ ತೋರಿಸ್ತೀನಿ. ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಸರ್, ನನ್ನ ನಂಬಿ. ಎಲ್ಲಿದ್ದಾಳೆ? ಬನ್ನಿ ತೋರಿಸ್ತೀನಿ. ನಡಿ. Come on. Who are you? Leave her. Help me. Hey, please help me. Please. Susan. Hey, stop. Stop that. You leave her. Leave her. Go fast. Go. ನಾವಲ್ಲಿ ಬರೋ ಅಷ್ಟರಲ್ಲಿ ಒಲ್ಲಿ ಕಡೆಯವರು ಅವಳನ್ನ ಮತ್ತೆ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. Stop. 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 Susan, what happened? Some guys have kidnapped her. That vehicle? That vehicle. Yeah. That Okay, vehicle. come on. Follow ಮಾಡೋಣ ಬೇಗ. Save her. ಹತ್ತಿದ Oh ಗಾಡಿ. my God. Follow the vehicle. Fast. Go fast, I say. Come on. अच्छा, जितना जल्दी होगा उतना जल्दी भेज दूंगा. ठीक है. सर, वो लड़की मिल गई.
अच्छा तुम लोग जाओ, मैं अभी आता हूँ। ओके सर। प्लीज लीव मी। भाग जाती है क्या? दोबारा भागने की कोशिश किया ना तो जान से मार दूंगा, समझी क्यों? ನನಗೆ ಆ ಜಾಗ ಗೊತ್ತಿರೋದ್ರಿಂದ ಅವ್ರ ಗಂಡನ ಮತ್ತೆ ಆ ಗೈಡ್ನ ಒಳ್ಳೆ ಅಡ್ಡಕ್ಕೆ ಕರ್ಕೊಂಡು ಹೋದೆ. ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ವಿ. ಆ ಜಗಳದಲ್ಲಿ ಒಳ್ಳೆ ಗುಹೆ ಒಳಗೆ ಓಡೋದ. ನಾವೆಲ್ಲರೂ ಅವ್ನ ಹಿಡಿಯೋದಕ್ಕೆ ಒಳಗೆ ಹೋದ್ವಿ. ಆ ಕತ್ಲಲ್ಲಿ ಏನೂ ಗೊತ್ತಾಗ್ಲಿಲ್ಲ. ಆದ್ರೆ ಅದರಿಂದ ಆಚೆ ಬರೋ ದಾರಿ ನನಗೆ ಮಾತ್ರ ಗೊತ್ತಿತ್ತು. ನಾನು ಆಚೆ ಬಂದೆ ಅಷ್ಟರಲ್ಲಿ ನಮ್ಮ ತಾಯಿಗೆ ಹುಷಾರಿ ಅಂತ ಫೋನ್ ಬಂತು. ನಾನು ಇಲ್ಲಿ ಬಂದ್ಬಿಟ್ಟೆ ಸರ್. ನನಗೆ ಗೊತ್ತಿರೋ ಹಾಗೆ ಅವರಿಬ್ರು ಒಳ್ಳೆ ಕಸ್ಟಡಿಯಲ್ಲೇ ಇದ್ದಾರೆ ಸರ್. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಒಬ್ಬ ಇಂಟರ್ನ್ಯಾಷನಲ್ ಡಾನ್. ಆ ಡಾನು ಇಲ್ಲಿಯವನೇ ಸರ್. ಅವನು ಯಾರು ಅಂತ ನಮ್ಮ ತಾಯಣ್ಣ ಗೊತ್ತಿಲ್ಲ ಸರ್. ಇಷ್ಟು ಸಾಕು. ಮುಂದಿನ ಕತೆನ ನಾನ್ ಬರಿತೀನಿ. ಈ ಕೇಸ್ ಮುಗಿಯೋರ್ಗು ನೀನು ನನ್ನ ಕಸ್ಟಡಿಯಲ್ಲಿ ಇರಬೇಕು. ಕಮಾನ್, ಲೆಟ್ಸ್ ಗೋ. ಇದೇನಿದು ಎಲ್ಲ ಹೊಸದಾಗಿದೆ, ಕಣ್ಣಿನ ನೋಟವೇ ಬದಲಾಗಿದೆ. ಇದೇನಿದು ಎಲ್ಲ ಹೊಸದಾಗಿದೆ, ಕಣ್ಣಿನ ನೋಟವೇ ಬದಲಾಗಿದೆ. ಏನೇನೋ ಅನಿಸಿದೆ, ಏನನ್ನೋ ಬಯಸಿದೆ, ಹುಡುಕಾಡಿದೆ, ಅಲೆದಾಡಿದೆ. ನೂರಾರು ಮನಗಳು ಮನೆ ಮಾಡಿದೆ, ಮನೆ ಮಾಡಿದೆ. ಇದೇನಿದು ಎಲ್ಲ ಹೊಸದಾಗಿದೆ, ಕಣ್ಣಿನ ನೋಟವೇ ಬದಲಾಗಿದೆ. ನಿಜವೋ ಬರಿ ಭ್ರಮೆಯೋ ತೊಳಲಾಟ ತಿಳಿಯದೆ, ಭವವೋ ಅನುಭವವೋ ನವಿರಾಗಿ ಕೆಣಕಿದೆ. ಆಕರ್ಷಣೆ ಈ ಘರ್ಷಣೆ, ಈಗ ಪ್ರೀತಿ ಹುಟ್ಟೋ ರೀತಿ, ಹೊಸದಾದ ಲೋಕಕ್ಕೆ ಕರೆದೊಯ್ದಿದೆ, ಕರೆದೊಯ್ದಿದೆ. ಇದೇನಿದು ಎಲ್ಲ ಹೊಸದಾಗಿದೆ, ಕಣ್ಣಿನ ನೋಟವೇ ಬದಲಾಗಿದೆ. ಯಾರೇ ನೀ ಯಾರೇ ಹಚ್ಚಿರುವೆ ಕಿಚ್ಚನು, ತಿಳಿದೋ ತಿಳಿಯದೆಯೋ ಈ ಪ್ರೀತಿ
ಸಿಕ್ಕಾಗಿದೆ ಇದನಿದು ಎಲ್ಲ ಹೊಸದಾಗಿದೆ ಕಣ್ಣಿನ ನೋಟವೇ ಬದಲಾಗಿದೆ ಇದನಿದು ಎಲ್ಲ ಹೊಸದಾಗಿದೆ ಕಣ್ಣಿನ ನೋಟವೇ ಬದಲಾಗಿದೆ ಏನೇನೋ ಅನಿಸಿದೆ ಏನನ್ನೋ ಬಯಸಿದೆ ಹುಡುಕಾಡಿದೆ ಅಲೆದಾಡಿದೆ ನೂರಾರು ಮನಗಳು ಮನೆ ಮಾಡಿದೆ ಮನೆ ಮಾಡಿದೆ ತುಂಬಾ ಇಟ್ಬಿತ್ತಾ? ಪರವಾಗಿಲ್ಲ ಸರ್. ಓಕೆ ಕಮಾನ್ ಲೆಟ್ಸ್ ಗೋ. ಗೌಡ 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 ಯೋ ಇವತ್ತು ಕೋಟಿ ಕೋಟಿ ಅನ್ಸ್ಕೊಳ್ತಿದ್ಯಾ ಆದ್ರೂ ಯಾಕಯ್ಯ ಫೇಸ್ ನ ಬೇಸ್ ತರ ಮಾಡ್ಕೊಂಡಿದ್ಯಾ? ಅಲ್ಲ ಮಾತ್ ಕೇಳ್ತೀನಿ, ಈಗ ನಿನ್ ಕೋಟಿ ಇಟ್ಕೊಂಡು ಏನಪ್ಪ ಮಾಡ್ತೀಯಾ? ನನ್ ಮಾತ್ ಏನಾರು ನೀನ್ ಕೇಳಿದ್ರೆ ಕೋಟಿನ ಡಬ್ಕಿ ಡಬಲ್ ಮಾಡೋ ಸೂಪರ್ ಐಡಿಯಾ ನಾನ್ ಕೊಡ್ತೀನಿ. ಅದೇನಪ್ಪ ಅಂತ ಮನ ಐಡಿಯಾ? ಸೂಪರ್ ಆಗಿರೋ ಕನ್ನಡ ಸಿನಿಮಾ ತೆಗೆದು ಬಿಡೋಣ ಕಣಯ್ಯ. ಏನೋ ಪಿಕ್ಚರಾ? ಹ್ಞೂ ಕಣಪ್ಪ, ಪಿಕ್ಚರು ನಾನೇ ಡೈರೆಕ್ಟ್ರು, ನೀನೇ ಹೀರೋ ಕಮ್ ಫೈನಾನ್ಸರ್ ಕಮ್ ಪ್ರೊಡ್ಯೂಸರ್ ಕಣಯ್ಯ. ನಾನು ಹೀರೋನಾ? ಮತ್ತೆ ಎಂತ ಮಾತಾಡ್ತಿದೀಯ ನೀನು? ಅಲ್ಲ ಯಾವ ಹೀರೋಗಿಂತ ಕಡಿಮೆ ಇದೆ ಹೇಳಿ ನೀನು. ನಿನ್ನ ಹಾಕೊಂಡು ನಾನು ಏನಾದ್ರು ಸಿನಿಮಾ ತೆಗೆದು ಬಿಟ್ರೆ 100 days ಗ್ಯಾರಂಟಿ. ನಿನ್ ಮೊಕ್ಕಿಷ್ಟು. ಏಯ್ ಸಿಂಗ್ರಿ, ನಿಮ್ಮಂತವ್ರು ಇರೋದೇನ ಕಣ್ಲ, ನಮ್ಮಂತವ್ರು ಜಮೀನ್ ಕಳ್ಕೊಂಡು ಪಿಕ್ಚರ್ ತೆಗಿಸ್ತೀವಿ ಅಂತ ಅದನ್ನು ಯಾಕೆ ಕೂಡಿಸಿ ದುಡ್ಡು ಹಾಳು ಮಾಡ್ಕೊಳ್ಳೋದು?
ಯಾರ್ಯಾರು ಯಾವ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡೋದು ಚಂದ ಕಣ್ಣಲ್ಲೇ ಸಿಂಗ್ರಿ. ನೀನು ಬೇಡ, ನಿನ್ ರಿಯಲ್ ಎಸ್ಟೇಟು ಬೇಡ. ನಾನೇ ನನ್ ಜಮೀನಲ್ಲಿ ರಿಯಲ್ ಆಗಿ ಎಸ್ಟೇಟ್ ಮಾಡ್ಕೊಂಡು ರಾಜನ್ ತರ ಆಯಾಗಿರ್ತೀನಿ. ಮಗಳೇ ನೀನ್ ಯಾವ್ದಾರ ದೇವಸ್ಥಾನದಲ್ಲಿ ದಾರಿಗಿರ ಮರೋಗು. ರೀ ಗೌಡ್ರೆ ಅಯ್ಯೋ ತೂತೇನಿಕೆ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ವಲ್ಲ. ಹಲೋ ಮೆಜೆಸ್ಟಿಕ್ ಇಂದ 25 ಕಿಲೋಮೀಟರ್ ಒಳಗೆ ಒಳ್ಳೆ ಸೈಟ್ ಕೊಡ್ಸೋ. ಬನ್ನರ್ಗಟ್ಟಲ್ಲಿ ಕೊಡಿಸ್ತೀನಿ. ನ್ಯಾಷನಲ್ ಪಾರ್ಕ್ ಐತಲ್ಲೋ. ಅಯ್ಯೋ ಅಲ್ಲಿರೋ ಪ್ರಾಣಿಗಳೆಲ್ಲ ಸತ್ತೋಗ್ಬಿಟ್ಟು ನ್ಯಾಷನಲ್ ಪಾರ್ಕ್ ನ ನೆಲಸಮ ಮಾಡಿ ಸೈಟ್ ಮಾಡ್ಬೇಕು ಅಂತ ಆಗ್ಲೇ ಸ್ಕೆಚ್ ಹಾಕೊಂಡ್ಬಿಟ್ಟವ್ರೆ. ನೋನು ಅಷ್ಟು ಈಸಿಯಾಗಿ ತಗೋಬೇಡಿ, ತುಂಬಾ ಡೆಲಿಕೇಟ್ ವಿಷಯ. ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಓಕೆ ಸರ್, ಐ ವಿಲ್ ಕಾಲ್ ಯು ಬ್ಯಾಕ್. ಗುಡ್ ಈವ್ನಿಂಗ್ ಸರ್. ಬನ್ನಿ ಮಿಸ್ಟರ್ ವಿಜಯ್, ನಿಮ್ಮನ್ನ ನೀವೀಗ ಮಾಡ್ತಿರೋ ಪ್ರೆಸೆಂಟ್ ಇನ್ವೆಸ್ಟಿಗೇಷನ್ ಇಂದ ರಿಲೀವ್ ಮಾಡಿ ಚೀಫ್ ಮಿನಿಸ್ಟರ್ ಸೆಕ್ಯೂರಿಟಿಗೆ ನೇಮಕ ಮಾಡಬೇಕು ಅಂತ ಹೋಮ್ ಮಿನಿಸ್ಟರ್ ಆಫೀಸ್ನಿಂದ ತುರ್ತು ಆದೇಶ ಬಂದಿದೆ. ನನಗೆ ಗೊತ್ತಿತ್ತು ಸರ್ ಈ ರೀತಿ ಪೊಲಿಟಿಕಲ್ ಪ್ರೆಷರ್ ಬರುತ್ತೆ ಅಂತ. ಈ ಕೇಸ್ ಇನ್ವೆಸ್ಟಿಗೇಷನ್ ಇನ್ನೇನು ಕೊನೆ ಹಂತಕ್ಕೆ ಬಂದಿತ್ತು. ಛೇ, ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತೀರಾ? ಈ ಕೇಸ್ ಇನ್ವೆಸ್ಟಿಗೇಷನ್ಗೆ ಬೇರೊಬ್ಬರನ್ನ ಅಪಾಯಿಂಟ್ ಮಾಡಿದ್ರೆ ಆಯ್ತು. ಅಷ್ಟಕ್ಕೂ ಯಾವುದೇ ಕೇಸ್ನಲ್ಲೂ ನಾವು ಸ್ವತಂತ್ರವಾಗಿ ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ. ವಿ ಹ್ಯಾವ್ ಟು ಒಬೇ ದ ಗವರ್ಮೆಂಟ್ ಆರ್ಡರ್ಸ್. ಓಕೆ ಸರ್, ಐ ವಿಲ್ ಒಬೇ ಯುವರ್ ಆರ್ಡರ್. ಹಲೋ ಹಲೋ ಸರ್, ನಾನು ವಿಜಯ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಸಾರಿ ಸರ್, ನಿಮ್ ಮಗಳ ಕಿಡ್ನಾಪ್ ಕೇಸ್ನ ನಾನು ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ನನ್ನನ್ನು ಈಗ ಸಿಎಂ ಸೆಕ್ಯೂರಿಟಿ ಪೋಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಐ ಆಮ್ ಹೆಲ್ಪ್ಲೆಸ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಇನ್ನೊಂದು ಸಂತೋಷದ ವಿಷಯ ಏನಂದ್ರೆ ನಿಮ್ ಮಗಳು ಸೇಫ್ ಆಗಿದ್ದಾಳೆ. ಹೇಗಾದ್ರೂ ಮಾಡಿ ಅವಳನ್ನ ಬಿಡಿಸ್ಕೊಳ್ಳಿ. ಓ ಗೋಪಾಲ್, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಕೂತ್ಕೊಳ್ಳಿ. ಸರ್, ನಾನು ಇಲ್ಲಿ ಕೂತ್ಕೊಂಡು ಹರಟೆ ಹೊಡೆಯಕ್ ಬಂದಿಲ್ಲ. ಈ ಕೇಸಿಂದ ಇನ್ಸ್ಪೆಕ್ಟರ್ ವಿಜಯ್ನ ಯಾಕೆ ತೆಗೆದಾಕಿದ್ರಿ? ಕೂಲ್ ಡೌನ್ ಮಿಸ್ಟರ್ ಗೋಪಾಲ್, ಕೂಲ್ ಡೌನ್. ನೋಡಿ, ನಾವು ಒಂದು ವ್ಯವಸ್ಥೆ ಒಳಗಡೆ ಕೆಲಸ ಮಾಡುವಂತ ಪಬ್ಲಿಕ್ ಸರ್ವೆಂಟ್ಸ್. ನಮಗೂ ರೂಲ್ಸ್, ರೆಗ್ಯುಲೇಷನ್ಸ್, ರಿಸ್ಟ್ರಿಕ್ಷನ್ಸ್ ಅನ್ನೋದೆಲ್ಲ ಇರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ರೂಲ್ಸ್ ರೆಗ್ಯುಲೇಷನ್ ಎಲ್ಲ ನಮಗೂ ಗೊತ್ತು ಸರ್. ನೀವೇನು ರೂಲ್ಸ್ ರೆಗ್ಯುಲೇಷನ್ಗೆ ಕಟ್ಟು ಬಿದ್ದಿಲ್ಲ. ಯಾವ್ದೋ ಆಮಿಷಕ್ಕೆ ಒಳಗಾಗಿ ಕಾನೂನ್ನ ಮಾರ್ಕೊಂಡಿದ್ದೀರಾ. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಗೋಪಾಲ್. ಬಾಯ್ ಬಂದ ಹಾಗೆಲ್ಲ ಮಾತಾಡಬೇಡಿ. ನಮಗೂ 100 ಒತ್ತಡಗಳಿರುತ್ತೆ. ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನೋಡಿ, ನಾನು ಈ ಕೇಸನ್ನ ಡ್ರಾಪ್ ಮಾಡಿಲ್ಲ, ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ ಅಷ್ಟೇ. ಏನು ಬೇಕಾಗಿಲ್ಲ ಸರ್. ಒಟ್ಟಿನಲ್ಲಿ ಈ ಕೇಸ್ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ನೀವು ಹೀಗೆ ಮಾಡ್ತೀರಾ ಅಂತ ಮೊದಲೇ ಗೊತ್ತಿದ್ರೆ ನಾವು ಬೇರೆ ವ್ಯವಸ್ಥೆ ಮಾಡ್ಕೋತಿದ್ದೆ. ನಿಮ್ಮ ಕಾನೂನ ನಂಬ್ಕೊಂಡು ನಾ ಕೂತ್ಕೊಂಡಲ್ಲ, ಅದೇ ನಾ ಮಾಡೋದ್ ಮೊದಲೇ ತಪ್ಪು. ನಿಮ್ ಕರುಣೆ ಇಲ್ಲದ ಕಾನೂನ ನಾನ್ ನಂಬ್ಕೊಂಡು ಕೂತ್ಕೊಂಡ್ರೆ ನನಗೆ ನನ್ನ ಮಗಳು ಸಿಕ್ಕಲ್ಲ. ನನ್ನ ಮಗಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮ್ಗೂ ನಿಮ್ ಡಿಪಾರ್ಟ್ಮೆಂಟ್ಗೂ ದೊಡ್ಡ ನಮಸ್ಕಾರ. ಗೋಪಾಲ್, ಗೋಪಾಲ್ ನಿಂತ್ಕೊಳ್ಳಿ. ನಾನ್ ಮೊದ್ಲೇ ಪಡ್ಕೊಂಡೆ, ನೀವಿಲ್ಲಿ ನನ್ ಮಾತ್ ಕೇಳ್ತೀರಾ? ಈ ಪೊಲೀಸ್ ಈ ಕಾನೂನು ಬೇಡ ಅಂತ. ಈಗ ನೋಡಿ ಏನಾಯ್ತು. ಅಲ್ಲಿ ನನ್ನ ಮಗಳು ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ. ನಿಮಗ್ ಸ್ವಲ್ಪ ಆದ್ರೂ ಮಮಕಾರ ಅನ್ನೋದಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳು ನಮ್ಮ ಮನೇಲಿ ಇರ್ತಿದ್ಲು. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲ. ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಹೇಳಿ. ನನಗೂ ಬಂದು ಬಳಗ ಎಲ್ರು ಇದ್ದಾರೆ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನನ್ ಮಗಳನ್ನ ಬಿಡಿಸ್ಕೊಂಡ್ ಬರ್ತೀನಿ. ಇಲ್ಲ ಲಕ್ಷ್ಮಿ, ಇನ್ ಕಾಯೋದ್ ಬೇಕಾಗಿಲ್ಲ. ನನ್ ಮಗಳಿಗೋಸ್ಕರ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಸರ್, ಕಾರಲ್ಲಿ ಯಾರು ಬಂದು ಗೇಟ್ ಹತ್ರ ಲೆಟರ್ ಬಿಸಾಕ್ಬಿಟ್ಟು ಹೋದ್ರು ಸರ್. ತೋಳಿ ಸರ್. ಏ ಗೋಪಾಲ್, ನಿನ್ನ ಮಗಳ ಪ್ರಾಣ ಪಣಕ್ಕಿಟ್ಟು ಆಟ ಆಡ್ತಾ ಇದ್ದೀಯಾ? ನನ್ ತಾಳ್ಮೆ ಪರೀಕ್ಷೆ ಮಾಡಬೇಡ. ನಾನ್ ನಿನಗೆ ಆವತ್ತೇ ಹೇಳ್ದೆ, ಈ ಕಾನೂನು, ತನಿಖೆ, ಟೆಕ್ನಾಲಜಿ ಎಲ್ಲದನ್ನ ಮೀರಿ ಬೆಳೆದವ್ರು ನಾವು ಅಂತ. ನೋಡ್ದಿಯಲ್ಲ, ನೀನು ನಂಬಿದ ಕಾನೂನು ನಿನಗೆ ಏನ್ ಮಾಡ್ತು ಅಂತ. ಈಗಲಾದ್ರೂ ನನ್ನ ದಾರಿಗೆ ಬಾ. ಇದು ನಾನು ನಿನಗೆ ಕೊಡ್ತಿರೋ ಕೊನೆ ಚಾನ್ಸ್. ನೋಡು, ನಾಳೆ ಬೆಳಿಗ್ಗೆ ಹಣದ ಸಮೇತ ನೀನು ಭೀಮನಕೊಲ್ಲಿ ಗುಡ್ಡ ಹತ್ರ ಬರಬೇಕು. ನಿನಗೋಸ್ಕರ ನಾನಲ್ಲಿ ಕಾಯ್ತಾ ಇರ್ತೀನಿ. ತಪ್ಪದ್ರೆ ಈ ಲೆಟರ್ ಬಂದ ರೀತಿಯಲ್ಲಿ ನಾಳೆ ನಿನ್ನ ಮಗಳ ಹೆಣ ಬರುತ್ತೆ. ಮೈಂಡ್ ಇಟ್. ವೆಲ್ಕಮ್ ಅಂಕಲ್, ವೆಲ್ಕಮ್. ಹೌದು, ನಾನೇ.
ಅವನೇ ಅವನೇ ಈ ಎಲ್ಲಾ ಕಥೆಯ ಸೂತ್ರಧಾರ. ಶಾಕ್ ಆಯ್ತಾ ಗೋಪಾಲ್? ನೀಚ, ನಿನ್ನ ಪಾರ್ಟ್ನರ್ಗಿಂತ ಹೆಚ್ಚಾಗಿ ಮಗನ್ ತರ ನೋಡ್ಕೊಂಡಲ್ಲ. ಮಗ ಅದು ಬಾಯಲ್ಲಷ್ಟೇ, ಆದ್ರೆ ನೀನ್ ಮಾಡಿದ್ದೇನು? ನಿನ್ ಮಗಳನ್ನ ನನಗ್ ಕೊಟ್ಟು ಮದುವೆ ಮಾಡ್ತೀಯಾ? ನಾನ್ ಕೋಟ್ಯಾಧಿಪತಿ ಆಗ್ಬೋದು ಅಂತ ಆಸೆ ಇಟ್ಕೊಂಡಿದ್ದೆ, ಆದ್ರೆ ನೀನ್ ಮಾಡಿದ್ದೇನು? ನಿನ್ ಮಗಳನ್ನ ಬೇರೆಯವ್ರ ಕೊಟ್ಟು ಮದುವೆ ಮಾಡ್ದೆ. ನಿನ್ ಎಲ್ಲ ಆಸ್ತಿನೂ ಬೇರೆಯವ್ರ ಪಾಲಾಯ್ತು. ಲೇ, ಮನುಷ್ಯ ಹಣಕ್ಕೋಸ್ಕರ ಎಂತ ನೀಚ್ ಕೆಲಸ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ನೀನೇ ಉದಾಹರಣೆ ಕಣ. ಏಯ್, ಸಾಕು ನಿನ್ ಕಂತೆ ಪುರಾಣ ಎಲ್ಲ. ಮೊದಲು ದುಡ್ಡು ಕೊಟ್ಟು ಜಾಗ ಖಾಲಿ ಮಾಡು. ನನ್ ಮಗಳು ನೀನು ಮನೆ ಸೇರೋಷ್ಟರಲ್ಲಿ ನಿನ್ ಮಗಳು ಬರ್ತಾಳೆ.
ಎಲ್ಲ ಹುಡುಗಿ ಕಮಾನ್ ಹೇಳು ಎಲ್ಲ ಹುಡುಗಿ ಮಾಡ ಫೋನು ಮಾಡ್ತೇನೆ. ಕರ್ಸ ಹುಡುಗಿನ. ಹಲೋ ಬೋಲಿಯೇ ಬಾಸ್. ಹಲೋ ಒಲೆ, ನಾಳೆ ಬೆಳಗ್ಗೆನೆ ಆ ಹುಡುಗಿನ ಕರ್ಕೊಂಡು ಬೆಂಗಳೂರು ಬಂದ್ಬಿಡು. ಓಕೆ ಬಾಸ್. ಇಡೋ ಫೋನು. ಸರ್ ನೀವು ಇಲ್ಲಿ ಬರ್ತೀರಾ ಅಂತ ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ ಸರ್. ಯಾರು ನಿರೀಕ್ಷೆ ಮಾಡಿದರೆ ಜಾಗಕ್ಕೆ ಎಂಟ್ರಿ ಕೊಡೋದೇ ಡ್ರ್ಯಾಗನ್ ಸ್ಪೆಷಾಲಿಟಿ. ನಿಮ್ ಮಗಳು ನಾಳೆ ಸಿಂಗಾಪುರಿಂದ ಬರ್ತಾ ಇದ್ದಾಳೆ, ಹೋಗಿ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ರಾಜು ಅವನ್ನ ಹೇಳ್ಕೊಂಡು ಬಾ. ಕಮಿಷನರ್ ಸರ್, ನಾ ಇಬ್ರು ಸೇರಿ ಆಡಿದ ನಾಟಕ ಸಕ್ಸಸ್ ಆಯ್ತು. ಅವನು ಮತ್ತು ಅವನ ಗ್ಯಾಂಗ್ ನ ಅರೆಸ್ಟ್ ಮಾಡಿದ್ದೀನಿ. ನನ್ನ ಮುಂದಿನ ಅಸೈನ್ಮೆಂಟ್ ಏನಂತ ಹೇಳ್ತೀರಾ ಸರ್?